ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಣೆ ಮಾಡ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಬಗೆಯ ಸಾಧನಾ ಪಥವನ್ನು ಇವತ್ತಿನಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ. ನಾವು ಅನೇಕ ಬಗೆಯ ಸಾಧನಾ ಪಥಗಳನ್ನು ನೋಡ್ತೇವೆ. ಯಾಕೆಂದರೆ ನಮ್ಮ ಥಿಯೋಸಾಫಿಕಲ್ ಸೊಸೈಟಿ ಜ್ಞಾನವನ್ನು ಕೊಡುವುದರಲ್ಲಿ ಜ್ಞಾನ ಮಾರ್ಗವನ್ನು ಹೆಚ್ಚು ಇದನ್ನು ಮಾಡಿದ್ರು ಕೂಡ ಸಾಧನಾ ಪಥದಲ್ಲಿ ನಾವು ರಾಜಮಾರ್ಗವನ್ನು ಅನುಸರಿಸುವಂತಹದ್ದು ಉಂಟು. ಹಾಗಾಗಿ ಅನೇಕ ಸಾಧನಾ ಪಥವನ್ನು ನಾವು ತಿಳ್ಕೊಳ್ತಾ ಇದ್ದೇವೆ. ಧ್ಯಾನದ ವಿವಿಧ ಪ್ರಕಾರಗಳ ಬಗ್ಗೆ ತಿಳ್ಕೊಂಡು ಯಾವ ರೀತಿಯಲ್ಲಿ ನಾವು ಧ್ಯಾನದಲ್ಲಿ ಮುಂದುವರಿಬಹುದು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ಹಾಗೆ ಮಾರ್ಗಜ್ಯೋತಿ, ಪರಮಗುರು ಚರಣ ಸನ್ನಿಧಿ, ಅನೇಕ ಗ್ರಂಥಗಳಲ್ಲಿ ಏನೇನು ಸಾಧನಾ ಪಥವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ತಿಳ್ಕೊಂಡ್ವಿ. ಭಗವಾನ್ ಬುದ್ಧರ ಬೋಧೆಯನ್ನು ತಿಳ್ಕೊಂಡ್ವಿ. ಅನೇಕ ಮತ ಧರ್ಮಗಳ ಬಗ್ಗೆ ಕೂಡ ನಾವು ಅರ್ಥ ಮಾಡ್ಕೊಳ್ಳುವ ಒಂದು ಪ್ರಯತ್ನವನ್ನು ನಾವು ಮಾಡಿದ್ವಿ. ಈಗ ಇವತ್ತಿನಿಂದ ಯಾವಾಗ ವೇಳೆ ಆಗುತ್ತೆ ಆವಾಗೆಲ್ಲ ನಾವು ಇನ್ನೊಂದು ಸಾಧನಾ ಪಥವನ್ನು ತಿಳ್ಕೊಳ್ಳೋಣ. ಅದನ್ನು ಶರಣ ಪಥ ಅಂತ ಹೇಳಿ ಕರೀತಾರೆ. ಅದನ್ನು ಭಗವಾನ್ ಬುದ್ಧರ ಬೋಧೆಯಲ್ಲಿ, ಶರಣರ ವಚನಗಳಲ್ಲಿ ಯಾವುದು ಹೇಗೆ ಬರುತ್ತೆ, ಹೇಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಅದಕ್ಕೆ ಇವತ್ತು ಪ್ರಾಸ್ತಾವಿಕವಾಗಿ ಭಗವಾನ್ ಬುದ್ಧರ ಬೋಧೆ ಮತ್ತು ಶರಣ ಪಥ ಅಂದರೆ ಏನು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಳೋವಂಥ ಪ್ರಯತ್ನ ಮಾಡೋಣ. ಮುಂದಿನ ದಿನಗಳಲ್ಲಿ ಅಷ್ಟಾಂಗ ಮಾರ್ಗದ ಒಂದೊಂದು ಅಂಗವನ್ನು ತಗೊಂಡು ಅದಕ್ಕೆ ಅನುಕೂಲವಾಗುವಂತಹ ಶರಣರ ವಚನಗಳನ್ನು ನೋಡ್ತಾ ಆ ಒಂದು ದಿಸೆಯಲ್ಲಿ ನಾವು ವ್ಯಾಸಂಗವನ್ನು ಮುಂದುವರಿಸೋಣ. ಇವತ್ತಿನದ್ದು ಭಗವಾನ್ ಬುದ್ಧರ ಬೋಧೆ. ಭಗವಾನ್ ಬುದ್ಧರ ಬೋಧೆಯಲ್ಲಿ ನಾವು ಅನೇಕ ಪರ್ವದಿನಗಳನ್ನು ಆಚರಿಸ್ತೇವೆ. ಮೊದಲನೇದಾಗಿ ವೈಶಾಖ ಪೂರ್ಣಿಮೆಯನ್ನು ಆಚರಿಸ್ತೇವೆ. ನಾವು ಆಷಾಢ ಪೂರ್ಣಿಮೆಯನ್ನು ಆಚರಿಸ್ತೇವೆ. ವೈಶಾಖ ಪೂರ್ಣಿಮೆ ಭಗವಾನ್ ಬುದ್ಧರ ಅವರ ಜನ್ಮದಿನ ಮತ್ತು ಜ್ಞಾನೋದಯವಾದ ದಿನ, ಮತ್ತು ಅವರು ತಮ್ಮ ಸ್ಥೂಲ ಶರೀರವನ್ನು ಬಿಟ್ಟಂತಹ ದಿನ. ಮತ್ತು ವೈಶಾಖ ಪೂರ್ಣಿಮೆ ಅಲ್ಲಿ ನಾವು ಅದನ್ನು ಕೂಡ ಇಲ್ಲಿ ಆಚರಿಸ್ತೇವೆ. ಅದರ ಜೊತೆಗೆ ಆಷಾಢ ಪೂರ್ಣಿಮೆಯನ್ನು ಆಚರಿಸ್ತೇವೆ. ಅದನ್ನು ಗುರುಪೂರ್ಣಿಮೆ ಅಂತ ಹೇಳಿ ಕರೀತೇವೆ. ಗುರುಪೂರ್ಣಿಮೆ ಎಂದು ಭಗವಾನ್ ಬುದ್ಧರು ಮೊಟ್ಟ ಮೊದಲು ತಮ್ಮ 5 ಜನ ಶಿಷ್ಯಂದರಿಗೆ ಜ್ಞಾನದಾನವನ್ನು ಮಾಡಿ ದುಃಖ ನಿವಾರಣೆಯ ಮಾರ್ಗವನ್ನು ಬೋಧಿಸಿ ಅವರುಗಳು ದುಃಖ ನಿವಾರಣೆ ಆಗುವಂತೆ ಮಾಡಿದಂತಹ ಒಂದು ಪರ್ವದಿನ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಈ ಎರಡನ್ನೂ ಆಚರಿಸ್ತೀವಿ. ಅದರ ಜೊತೆಗೆ ಭಗವಾನ್ ಬುದ್ಧರ ಬೋಧೆಯನ್ನು ವರ್ಷವಿಡೀ ನಮ್ಮ ತಲೆಯಲ್ಲಿ ಇಟ್ಕೊಂಡಿರಬೇಕು, ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರಬೇಕು. ಅದನ್ನು ಸಾಧನೆ ಪದಕ್ಕೆ ಅಳವಡಿಸ್ಕೊಳ್ಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ನಾವೇನು ಮಾಡ್ತೀವಿ, ಅದರ ಅನುಷ್ಠಾನ, ಅದರ ಸಾಧನೆ ಇಂಥದ್ದನ್ನು ನಮಗೆ ನಾವೇ ಒಂದು ಇದನ್ನು ಶಪಥ ಮಾಡುವಂತಹ ಇದು ದಿವಸ ಅವತ್ತು ಆಷಾಢ ಪೂರ್ಣಿಮೆ ಅಂತ. ಅಂದರೆ ನಾನು ಇಡೀ ವರ್ಷ ಈ ದಿಕ್ಕಿನಲ್ಲೇ ಕೆಲಸ ಮಾಡ್ತೇನೆ, ಈ ದಿಕ್ಕಿನಲ್ಲೇ ಸಾಧನೆ ಮಾಡ್ತೇನೆ, ಈ ದಿಕ್ಕಿನಲ್ಲಿಯೇ ನಾನು ನಡೀತೇನೆ ಅಂತ ಹೇಳಿ ನಾವು ಶಪಥ ಮಾಡುವಂಥ ದಿವಸ. ಹಾಗಾಗಿ ಆಷಾಢ ಪೂರ್ಣಿಮೆಯ ಅದು ಜ್ಞಾನ ಸಂಪತ್ತಿನಲ್ಲಿ ಸ್ವಲ್ಪ ಭಾಗವನ್ನು ಕೂಡ ನಾವು ಜ್ಞಾಪಿಸ್ಕೊಳ್ತಾ ಇರಬೇಕಾಗತ್ತೆ. ದಿನ ಜ್ಞಾಪಿಸ್ಕೊಂಡಷ್ಟು ತುಂಬ ಒಳ್ಳೆಯದು. ಯಾಕೆಂದರೆ ಮನಸ್ಸಿನ ಬುದ್ಧಿ ಬೇಗ ಮರೆಯುವಂತಹ ಸ್ವಭಾವವನ್ನು ಹೊಂದಿದೆ. ನಾವು ಜ್ಞಾಪಿಸ್ಕೊಳ್ತಾನೆ ಇದ್ದರೆ ಏನಾಗುತ್ತೆ, ಅದು ಜ್ಞಾಪಕದಲ್ಲಿ ಇರುತ್ತೆ ಮತ್ತು ಅದರ ರೀತಿ ನಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಇವತ್ತು ಕೂಡ ನಾವು ಭಗವಾನ್ ಬುದ್ಧರು ಬೋಧಿಸಿದ ಆ ಜ್ಞಾನವನ್ನು ನಾವು ಇವತ್ತು ಕೂಡ ಜ್ಞಾಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ, ಮೆಲುಕು ಹಾಕೋಣ. ಹಾಗಾಗಿ ದುಃಖ ನಿವಾರಣೆಗಾಗಿ ಏನು ಮಾಡ್ತಾರೆ ಅಂದರೆ, ಭಗವಾನ್ ಬುದ್ಧರು ಬೋಧಿಸಿದ್ದು ಸುವರ್ಣ ಮಧ್ಯಮ ಮಾರ್ಗ, ಬಿಡುಗಡೆಗಾಗಿ ಚತುರಾರ್ಯ ಸತ್ಯಗಳು, ದುಃಖ ನಿವಾರಣೆಯ ಮಾರ್ಗವಾಗಿ ಒಂದು 8 ಮಾರ್ಗಗಳನ್ನು ಕೊಟ್ಟರು. ಅದರ ಜೊತೆಗೆ ಅಪ್ರಮಾದ ಅಂದರೆ ಸದಾ ಜಾಗೃತ ಸ್ಥಿತಿಯಲ್ಲಿರುವಂತಹದ್ದು, ಕಾನ್ಸ್ಟೆಂಟ್ ಅವೇರ್ನೆಸ್ಸಿಂದ ಇದ್ದಾಗ ಯಾವ ತಪ್ಪು ಆಗೋದಿಲ್ಲ, ಅದೇ ಮೋಕ್ಷ ಅಥವಾ ಅದೇ ದುಃಖ ನಿವಾರಣೆಯ ಮಾರ್ಗ ಅಂತ ಹೇಳಿ ಭಗವಾನ್ ಬುದ್ಧರು ಹೇಳಿದರು. ಅದಕ್ಕಾಗಿ ಸುವರ್ಣ ಮಧ್ಯಮ ಮಾರ್ಗವನ್ನು ಅವರು ನಮಗೆ ಕೊಟ್ಟರು. ಹಾಗಾಗಿ ಸುವರ್ಣ ಮಧ್ಯಮ ಮಾರ್ಗ ಅಂದರೆ ಅತಿಯಾದ ಭೋಗವೂ ಇಲ್ಲ, ಅತಿಯಾಗಿ ದೇಹದಂಡನೆಯೂ ಇಲ್ಲ, ಎರಡೂ ಇಲ್ಲದೆ ಯಾವ ರೀತಿಯಲ್ಲಿ ನಮ್ಮ ದೇಹವನ್ನು, ನಮ್ಮ ಮನಸ್ಸನ್ನು, ನಮ್ಮ ಭಾವನೆಗಳನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಂಡು ಈ ದಿಕ್ಕಿನಲ್ಲಿ ನಾವು ಮುಂದುವರಿಬೇಕು ಅನ್ನೋದನ್ನು ಹೇಳ್ಕೊಡುವಂತಹದ್ದು ಈ ಸುವರ್ಣ ಮಧ್ಯಮ ಮಾರ್ಗ. ಅವರು ಬೋಧಿಸಿದಂತಹ ಮೊಟ್ಟ ಮೊದಲ ಆರ್ಯ ಸತ್ಯ ಇದೆಯಲ್ಲ, ಆ ಆರ್ಯ ಸತ್ಯ ಏನು ಹೇಳುತ್ತೆ ಅಂದರೆ, ಹುಟ್ಟಿದ ಪ್ರತಿಯೊಂದು ಜೀವಿಗೂ ಕೂಡ
ದುಃಖ ಅನ್ನೋದು ಇದ್ದೇ ಇದೆ ಅನ್ನೋದನ್ನು ಅವರು ಹೇಳ್ತಾರೆ. ಈ ದುಃಖಕ್ಕೆ ಏನು ಕಾರಣ? ದುಃಖ ಇದೆ ಅಂದಾಗ ಯಾತಕ್ಕೆ ದುಃಖ ಬರುತ್ತೆ? ದುಃಖ ಬರೋಕ್ಕೆ ನಮ್ಮ ಅಜ್ಞಾನ ಕಾರಣ, ನಮ್ಮ ರಾಗದ್ವೇಷಗಳು, ಅಂದರೆ ನಮ್ಮ ಭಾವನೆಗಳು, ರಾಗಗಳು, ದ್ವೇಷಗಳು ಇವೆಲ್ಲವೂ ಕೂಡ ಕಾರಣ ದುಃಖ ಬರಲಿಕ್ಕೆ ಅಂತ ಹೇಳಿ ಅದನ್ನು ಹೇಳ್ತಾರೆ. ಇನ್ನು ಎರಡನೇ ಸತ್ಯದಲ್ಲಿ ಅವ್ರು ಹೇಳ್ತಾರೆ, ಚತುರಾರ್ಯ ಸತ್ಯದಲ್ಲಿ ಈ ದುಃಖಕ್ಕೆ ಕಾರಣ ಏನು ಅಂದರೆ ಆಸೆ ಅಥವಾ ತನ್ಹ. ಅಂದರೆ ತನ್ಹ ಅಂದರೆ ಆಸೆಯ ಬೇರು. ನಮ್ಮ ಅಸ್ತಿತ್ವವನ್ನು ಮತ್ತೆ ಮತ್ತೆ ತರುವಂತಹದ್ದು ಈ ತನ್ಹ. ಹೇಗೆ ಅಸ್ತಿತ್ವ ಬರುತ್ತೆ ಅಂದರೆ, ನಾವು ಯಾವುದಕ್ಕೂ ಆಸೆ ಪಟ್ಟಿರ್ತೀವಿ, ಅದನ್ನು ಹಿಡ್ಕೊಂಡಿರ್ತೀವಿ, ಅದನ್ನು ಪೂರೈಸ್ಕೊಳ್ಳೋದಕ್ಕೆ ಏನೇನೋ ಮಾರ್ಗಗಳನ್ನು ಹುಡುಕಿರ್ತೀವಿ, ಅದರಲ್ಲಿ ಏನೋ ತಪ್ಪುಗಳಾಗಿ ಹೋಗುತ್ತೆ, ಮತ್ತೆ ಮತ್ತೆ ನಾವು ಜನ್ಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಅಂದರೆ ಕರ್ಮವನ್ನು ತೀರಿಸಲಿಕ್ಕಾಗಿ ಪುನರ್ಜನ್ಮ ಅಗತ್ಯವಿದೆ, ಅಥವಾ ನಮ್ಮನ್ನು ನಾವು ತಿದ್ದುಕೊಳ್ಳಿಕ್ಕೆ ಕೂಡ ಪುನರ್ಜನ್ಮದ ಅಗತ್ಯ ಇದೆ. ಅದಿಲ್ಲದೆ ನಮಗೆ ಸಾಧ್ಯ ಇಲ್ಲ. ಹಾಗಾಗಿ ಮತ್ತೆ ಹುಟ್ಟುತ್ತೇವೆ, ಮತ್ತೆ ಒಳ್ಳೆ ಕರ್ಮನೂ ಮಾಡ್ತೇವೆ, ಕೆಟ್ಟ ಕರ್ಮನೂ ಮಾಡ್ತೇವೆ, ಮತ್ತೆ ನಾವು ಹುಟ್ಟಲೇಬೇಕಾಗತ್ತೆ. ಮರಣ ಹೊಂದಿದ ನಂತರ ಮತ್ತೆ ಹುಟ್ಟಬೇಕಾಗತ್ತೆ. ಹೀಗೆ ಈ ಚಕ್ರ ಮುಂದುವರಿತಾ ಹೋಗುತ್ತೆ. ಇದು ಎರಡನೇ ಸತ್ಯ, ದುಃಖಕ್ಕೆ ಕಾರಣ ತನ್ಹ ಅನ್ನುವಂತಹದ್ದು. ಇನ್ನು ಮೂರನೇ ಸತ್ಯ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ದುಃಖ ನಿವಾರಣೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಅಂದರೆ ಇದನ್ನು ನಿವಾರಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಆ ದುಃಖ ನಿವಾರಣೆಗೆ ಇದೊಂದು ಆಶಾವಾದವನ್ನು ಕೊಡ್ತಾರೆ. ಈ ಬರೀ ದುಃಖದಲ್ಲೇ ಮುಳುಗಿ ಮತ್ತೆ ಮತ್ತೆ ಹುಟ್ಟುತ್ತಾ ಮತ್ತೆ ಮತ್ತೆ ಮರಣ ಹೊಂದುತ್ತಾ ಇರಬೇಕಾಗಿಲ್ಲ, ನಿಮಗೆ ಮುಕ್ತಿ ಇದೆ. ಅಂದರೆ ಈ ಜನನ ಮರಣ ಚಕ್ರದಿಂದ ಬಿಡಿಸ್ಕೋಬಹುದು ನೀವು ಅಂತ ಹೇಳ್ತಾರೆ. ದುಃಖ ನಿವಾರಣೆ ಸಾಧ್ಯವಿದೆ ಅನ್ನುವಂತಹದ್ದು. ಇನ್ನು ನಾಲ್ಕನೇ ಆರ್ಯ ಸತ್ಯದಲ್ಲಿ ಹೇಳ್ತಾರೆ, ದುಃಖ ನಿವಾರಣೆಗೆ 8 ಮಾರ್ಗಗಳನ್ನು ಕೊಡ್ತಾರೆ ಅವರು. ಆರ್ಯ ಅಷ್ಟಾಂಗ ಮಾರ್ಗ ಅಂತ ಹೇಳಿ ಅದನ್ನು ಕರೀತೇವೆ. ಸ್ವತಃ ಸತ್ಯದ ನೇರ ಅನುಭವವನ್ನು ಪಡೆಯೋದಕ್ಕೆ ಈ ಸಾಧನಾ ಪಥವನ್ನು ಉಪಯೋಗಿಸ್ತಾರೆ. ಅಂದರೆ ಬೇರೆ ಯಾರೋ ಅದನ್ನು ಮುಕ್ತಿಯನ್ನು ಹೊಂದಿದ್ರು ಅಂತ ಹೇಳಿದರೆ ಅದರಿಂದ ನಮಗೆ ಬರೋ ಭಾಗ್ಯ ಏನು? ನಮಗೇನು ಬರೋದಿಲ್ಲ. ನಮಗೆ ಬರಬೇಕು ಅಂದಾಗ ನಾವು ಸ್ವತಃ ನಮ್ಮ ಅನುಭವವನ್ನು, ನಮ್ಮ ಸಾಧನೆಯನ್ನು ಕೈಗೊಳ್ಳಬೇಕಾಗತ್ತೆ. ಸತ್ಯದ ನೇರ ಅನುಭವ ಆಗಬೇಕಾಗಿರೋದು ನಮಗೆ, ಬೇರೆಯವರಿಗಲ್ಲ. ಅವರಿಗಾಗಿರುತ್ತೆ, ಎಷ್ಟೋ ಜನಕ್ಕೆ ಆಗಿದೆ, ಆದರೆ ಅವರ ಅನುಭವ ಅವರದ್ದಾಗಿರುತ್ತೆ. ನಮಗೆ ಆ ಅನುಭವ ಸಿಗೋದಿಲ್ಲ. ಅವ್ರು ನಮಗೆ ದಾರಿ ತೋರಿಸಬಲ್ಲರೆ ಹೊರತು ಅನುಭವವನ್ನು ನಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅವರು ತೋರಿಸಿದ ದಾರಿಯಲ್ಲಿ ನಾವು ಮುನ್ನಡೆದಾಗ ಏನಾಗುತ್ತೆ, ನಮಗೆ ಸತ್ಯದ ನೇರ ಅನುಭವ ಸಾಧ್ಯವಾಗತ್ತೆ. ಆವಾಗ ಈ ಅಷ್ಟಾಂಗ ಮಾರ್ಗವನ್ನು ಭಗವಾನ್ ಬುದ್ಧರು ಕೊಡ್ತಾರೆ. ಈ ಅಷ್ಟಾಂಗ ಮಾರ್ಗದಂತೆ ನೀವುಗಳು ನಡೆದಾಗ ಸತ್ಯದ ನೇರ ಅನುಭವ ನಿಮಗೆ ಸಾಧ್ಯ ಅಂತ ಹೇಳಿ ಅವರು ಹೇಳ್ತಾರೆ. ಆಗ ದುಃಖ ನಾಶ ಆಗತ್ತೆ, ಸಂಪೂರ್ಣ ದುಃಖದಿಂದ ಮುಕ್ತರಾಗ್ತೀರಾ ಅಂತ ಹೇಳ್ತಾರೆ. ಇದಕ್ಕಾಗಿ ಅವರು ಒಟ್ಟಾರೆಯಾಗಿ 8 ಪಥಗಳನ್ನು ಹೇಳ್ತಾರೆ. ಇದು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ, ಚರಿತ ಚರ್ವಣ ಮತ್ತೆ ಮತ್ತೆ ನಾವು ಹೇಳ್ತಾನೆ ಇರ್ತೇವೆ. ಹಾಗಾಗಿ ಸಮ್ಮಾದಿಟ್ಟಿ ಅಥವಾ ದಿಟ್ಟಿ ಅಂತಾರೆ. ಅಂದರೆ ಸರಿಯಾದ ದೃಷ್ಟಿ ಅಥವಾ ಸಮ್ಯಕ್ ದೃಷ್ಟಿ. ಸಮ್ಮ ಸಂಕಲ್ಪ ಅಂದರೆ ಸರಿಯಾದ ಸಂಕಲ್ಪ ಅಥವಾ ಸರಿಯಾದ ಆಲೋಚನೆ. ಇನ್ನು ಸಮ್ಮ ವಾಚ ಅಂದರೆ ಸರಿಯಾದ ಮಾತು, ಹೇಗೆ ಮಾತಾಡಬೇಕು ನಾವು ಅನ್ನೋದ್ರ ಬಗ್ಗೆ ಕೂಡ ಭಗವಾನ್ ಬುದ್ಧ ತುಂಬ ಚೆನ್ನಾಗಿ ಹೇಳ್ತಾರೆ. ಸಮ್ಮ ಕಮ್ಮಂತ ಅಂದರೆ ಯಾವ ರೀತಿ ಸೇವಾ ಕಾರ್ಯಗಳನ್ನು ಕೈಗೊಳ್ಳಬೇಕು, ನಮ್ಮ ಕೈಯಲ್ಲಾದಂತಹ ಯಾವ ಕೆಲಸಗಳನ್ನು ನಾವು ಮಾಡ್ತಾ ಹೋಗಬೇಕು, ಯಾವುದು ಮಾಡಿದರೆ ಸರಿ, ಯಾವುದು ಮಾಡಿದರೆ ಮತ್ತೆ ಜನನ ಮರಣ ಚಕ್ರಕ್ಕೆ ಸಿಗಾಕೊಳ್ತೀವಿ ಅನ್ನೋ ವಿಷಯವನ್ನು ಹೇಳ್ತಾರೆ. ಇನ್ನು ಸಮ್ಮ ಆಜೀವ ಅಂದರೆ ಜೀವನ ವಿಧಾನ. ನಾವು ಜೀವಿಸೋದಕ್ಕೆ ಅನೇಕ ಕೆಲಸಗಳನ್ನು ಮಾಡಬೇಕಾಗತ್ತೆ. ಅಂದರೆ ನಾವು ಹಣ ಸಂಪಾದನೆ ಮಾಡಬೇಕಾಗತ್ತೆ, ಮನೆ ಕೆಲಸಗಳನ್ನು ಮಾಡಬೇಕಾಗತ್ತೆ, ಎಲ್ಲವೂ ಮಾಡಬೇಕಾಗತ್ತೆ. ಅದಿಲ್ಲದಲ್ಲೇ ಇದ್ದರೆ ನಮಗೆ ಜೀವನ ಇಲ್ಲ. ಆದರೆ ಆ ಜೀವನ ವಿಧಾನವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಭಗವಾನ್ ಬುದ್ಧರು ಹೇಳ್ತಾರೆ. ಇನ್ನು ಸಮ್ಮ ವ್ಯಾಯಾಮ ಅಂದರೆ ಈ ದುಃಖ ನಿವಾರಣೆಗೆ ನಾವು ಮಾಡುವಂತಹ ಪ್ರಯತ್ನ ಏನಿದೆ, ಸಾಧನೆಯ ಪ್ರಯತ್ನ ಏನಿದೆ, ಅದು ಸರಿಯಾದ ದಾರಿಯಲ್ಲಿರಬೇಕು, ತಪ್ಪು ದಾರಿಗೆ ಹೋಗಬಾರ್ದು. ಅದು ಸಮ್ಮ ವ್ಯಾಯಾಮ ಅಂದರೆ ಸರಿಯಾದ ಪ್ರಯತ್ನದಲ್ಲಿ ಮುಂದುವರಿ ಅಂತ ಹೇಳ್ತಾರೆ. ಸರಿಯಾದ ದಾರಿ ತೋರಿಸ್ತಾ ಇದ್ದಾರೆ ಅವರು. ಆ ದಾರಿಯಲ್ಲಿ ಅಕ್ಕಪಕ್ಕ ಹೋಗ್ದಲೇ ಸರಿಯಾದ ನೇರ ಮಾರ್ಗದಲ್ಲಿ ನೀವು ಹೋಗಿ ಅಂತ ಹೇಳ್ತಾರೆ. ಇನ್ನು ಸಮ್ಮಾಸತಿ, ಇಷ್ಟೆಲ್ಲ ಮಾಡಿದಾಗ ಏನು ಸಿಗತ್ತೆ ನಮಗೆ ಅಂತ ಹೇಳಿದ್ರೆ ಸಮ್ಮಾಸತಿ. ಸತಿ ಅಂದರೆ ಅರಿವು, ಸರಿಯಾದಂತಹ ಅರಿವು ಬರುತ್ತೆ. ಅಂದರೆ ಸತ್ಯದ ಬಗ್ಗೆ ಅರಿವು, ದೇವರ ಬಗ್ಗೆ ಅರಿವು, ಎಲ್ಲದರ ಬಗ್ಗೆ ನಮ್ಮ ನೇರ ಅನುಭವ ಅರಿವು ಅನ್ನುವಂತಹದ್ದು. ಇನ್ನು ಆಮೇಲೆ 8ನೇದಾಗಿ ಸಮ್ಮ ಸಮಾಧಿ ಅಂತಾರೆ.
ಅಂದರೆ ಸರಿಯಾದ ಸಮಾಧಿ ಅಥವಾ ಏಕಾಗ್ರತೆ, ಹೇಗೆ ದೇವರೊಂದಿಗೆ ಒಂದಾಗುವುದು ಅಥವಾ ಸತ್ಯದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಅನ್ನೋ ವಿಧಾನವನ್ನು ಕೂಡ ಅದರಲ್ಲಿ ಅವರು ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಭಗವಾನ್ ಬುದ್ಧರು ಬೋಧಿಸಿದಂತಹ ಆರ್ಯ ಅಷ್ಟಾಂಗ ಮಾರ್ಗದ ಒಟ್ಟು ಸಾರಾಂಶವನ್ನು ಒಂದೇ ಒಂದು ಶ್ಲೋಕದಲ್ಲಿ ಹೇಳಿಬಿಡಿ 4 ಲೈನಲ್ಲಿ ಅಂತ ಹೇಳಿದರೆ ನಮ್ಗೆ ಹೇಳಲಿಕ್ಕೆ ಸಾಧ್ಯನಾ? ಅಗಾಧವಾದಂತಹ ಜ್ಞಾನ ಇದೆ ಭಗವಾನ್ ಬುದ್ಧರು ಬೋಧಿಸಿದಂತಹ ಬೋಧೆ. ಅದನ್ನು ಓದ್ತಾ ಇದ್ದಾರೆ, ತ್ರಿಪಿಟಕಗಳು ಅಂತ ಹೇಳ್ತಾರೆ, ಎಲ್ಲವನ್ನ ಅದರಲ್ಲಿ ವಿಂಗಡಣೆ ಮಾಡಿ ಎಷ್ಟೊಂದು ಬೋಧೆ ಇದೆ. ಅದನ್ನು ಬರೀ 4 ಲೈನ್ಗಳಲ್ಲಿ 4 ಸಾಲುಗಳಲ್ಲಿ ಹೇಳೋಕ್ಕಾಗತ್ತಾ? ಅಂದರೆ ಹೇಳೋಕ್ಕಾಗುತ್ತೆ. ಬುದ್ಧರೇ ಹೇಳ್ತಾರೆ, ಒಂದು ಕಡೆ ಅವ್ರು ಹೇಳ್ತಾರೆ, ಎಲ್ಲ ಪಾಪ ಕಾರ್ಯಗಳಿಂದ ದೂರವಿರೋ, ಅಂದರೆ ಯಾವುದೇ ನೆಗೆಟಿವ್ ಕೆಲಸವನ್ನು ಮಾಡಬೇಡ, ಯಾವುದೇ ಪಾಪ ಕಾರ್ಯವನ್ನು ಯಾವುದನ್ನೇ ಮಾಡಬೇಡ ಅಂತ ಹೇಳ್ತಾರೆ. ಬರೀ ಪಾಪ ಕಾರ್ಯಗಳನ್ನು ಮಾಡದಲ್ಲೇ ಸುಮ್ಮನಿದ್ರೆ ಸಾಕ, ಇನ್ನೇನು ಬೇಡವಾ ಅಂದರೆ ಇಲ್ಲ. ಅವ್ರು ಹೇಳ್ತಾರೆ, ಕುಶಲ ಕರ್ಮಗಳನ್ನೇ ಮಾಡು. ಯಾಕೆಂದರೆ ನಮಗೆ ಸುಮ್ಮನೆ ಇರೋಕ್ಕಾಗಲ್ಲ. ಮನುಷ್ಯರನ್ನು ನೋಡಿ, ಅವ್ರಿಗೆ ಯಾವತ್ತಾದ್ರೂ ಸುಮ್ಮನೆ ಕೂತೀರಿ, ಸುಮ್ಮನೆ ಮಲಗಿರಿ ಅಂದರೆ ಸ್ವಲ್ಪ ಹೊತ್ತು ಇವತ್ತು ತುಂಬ ಚೆನ್ನಾಗಿದೆ ನಾವು ಮಲಕ ಅಂತ ಹೇಳ್ಬಿಟ್ರು ಅಂತೇಳಿ ಮಲಕೋಬೋದು. ಎಷ್ಟೊತ್ತು ಇರ್ತೀರಾ ಹಾಸಿಗೆ ಮೇಲೆ? ಎಷ್ಟು ಹೊತ್ತು ಇರಬಲ್ರಿ? ಕೆಪಾಸಿಟಿ ಎಷ್ಟಿದೆ ಅಂತ ಯಾವತ್ತಾರು ಪರೀಕ್ಷೆ ಮಾಡಿದ್ದೀರಾ? ಸಾಧ್ಯವೇ ಇಲ್ಲ. ಎದ್ದು ಓಡಾಡ ಅನಿಸ್ತಾ ಇರುತ್ತೆ, ಆಗಲ್ಲ ಇರೋಕ್ಕೆ. ಯಾಕೆಂದರೆ ಮನುಷ್ಯ ರಜೋಗುಣ ಅದರಲ್ಲೂ ಇರೋದರಿಂದ ಅವನಲ್ಲಿ ಆ ಚಟುವಟಿಕೆ ಬೇಕೇ ಬೇಕು. ಹಾಗಾಗಿ ನಾವು ಕುಶಲಕರ್ಮಗಳನ್ನು ಮಾಡಲೇಬೇಕಾಗತ್ತೆ. ಪಾಪಕರ್ಮಗಳನ್ನು ನಿಲ್ಲಿಸಿದ ಮೇಲೆ ಏನು ಮಾಡೋದು ಅಲ್ವಾ? ಆಗ ಕುಶಲಕರ್ಮಗಳನ್ನೇ ಮಾಡು ಅಂದರೆ ನೀನು ಮಾಡಲೇಬೇಕಾದಂತಹದ್ದಿದೆ ಅಂತ ಹೇಳ್ತಾರೆ. ಅದರ ಜೊತೆಗೆ ನಿನ್ನ ಮನಸ್ಸನ್ನು ಪರಿಶುದ್ಧಗೊಳಿಸು, ಸದಾಕಾಲ ಮನಸ್ಸನ್ನು ಪರಿಶುದ್ಧಗೊಳಿಸು. ಯಾಕೆ ಅಂದರೆ ಯಾವಾಗಲೂ ಕೂಡ ಮನಸ್ಸಿನಲ್ಲಿ ನೆಗೆಟಿವಿಟಿ ಅನ್ನೋದು ಬಂದುಬಿಡುತ್ತೆ, ಅದರ ಸ್ವಭಾವನೆ ಅದು ಬರ್ತಾ ಇರುತ್ತೆ ಅಂತ ಹೇಳಿ ಇದೇ ಎಲ್ಲ ಬುದ್ಧರ ಅನುಶಾಸನ ಅಂತಾರೆ. ಅಂದರೆ ನನ್ನ ಅನುಶಾಸನ ಅಂತ ಅವ್ರು ಯಾವತ್ತೂ ಹೇಳಲಿಲ್ಲ. ಎಲ್ಲ ಬುದ್ಧರ ಅಂದರೆ ಯಾರ್ಯಾರು ಬುದ್ಧರಾಗಿದ್ದಾರೋ ಅವರೆಲ್ಲರೂ ಹೇಳೋದು ಇದೇ ಮಾತುಗಳನ್ನು ಅಂತ ಹೇಳ್ತಾ ಅಷ್ಟು ಜನರಲೈಸ್ ಆಗಿ ಅವರು ಹೇಳ್ತಾರೆ. ಈ 4 ಸಾಲುಗಳಲ್ಲಿ ತಿಳಿಸಿರುವಂತಹ ಜ್ಞಾನ ಎಷ್ಟು ಸ್ಪಷ್ಟವಾಗಿದೆ ಅಂತ ಹೇಳಿದ್ರೆ, ಯಾರಿಗೂ ಹಾನಿ ಮಾಡಬಾರ್ದು, ಎಲ್ರಿಗೂ ಉಪಯೋಗಕರವಾಗಿರಬೇಕು, ಸದಾಕಾಲ ಮನಸ್ಸನ್ನು ಸ್ವಚ್ಛ ಮಾಡ್ತಾನೆ ಇರಬೇಕು. ಯಾಕೆಂದರೆ ಅದರಲ್ಲಿ ಮನಸ್ಸಿನಲ್ಲಿ ಧೂಳು ಕೂರ್ತಾನೆ ಇರುತ್ತೆ, ಅಂದರೆ ನಕಾರಾತ್ಮಕತೆ ಬರ್ತಾ ಇರುತ್ತೆ, ಋಣಾತ್ಮಕತೆ ಬರ್ತಾ ಇರುತ್ತೆ. ಏನೋ ಒಂದು ಥಾಟು ಯಾರೋ ಬಿಟ್ಟಿರ್ತಾರೆ, ಅದು ಥಾಟಂತ ಬಂದ್ಬಿಡುತ್ತೆ. ಅದನ್ನು ನಾವು ಏನು ಮಾಡಬೇಕು? ನಂದಲ್ಲ ಅಂತ ಹೊರ ಹಾಕ್ತಾನೆ ಇರಬೇಕಾಗತ್ತೆ. ಮನಸ್ಸನ್ನು ಖಾಲಿ ಮಾಡ್ತಾನೆ ಇರಬೇಕು. ಅದು ದಿನನಿತ್ಯದ ದೈನಂದಿನ ಕೆಲಸ ನಮಗೆ, ಅದು ಮನಸ್ಸನ್ನು ಖಾಲಿ ಮಾಡೋ ಅಂಥದ್ದು. ಹೀಗೆ ಮಾಡ್ತಾನೆ ಇರಬೇಕಾಗತ್ತೆ. ಅಂದರೆ ಅದರ ಮನಸ್ಸಿನ ಅಶುದ್ಧತೆಯನ್ನು ಸದಾಕಾಲ ನಾವು ತೆಗೆದು ಹಾಕ್ತಾನೆ ಇರಬೇಕು, ಅಶುದ್ಧವಾಗದಂತೆ ಕಾಪಾಡ್ಕೊಳ್ತಾ ಇರಬೇಕು. ಎಲ್ಲಿವರೆಗೆ ನಮ್ಮ ಮನಸ್ಸನ್ನು ಹೀಗೆ ಕಾಪಾಡ್ಕೋಬೇಕು ಅಂದರೆ, ಒಂದು ಕಡೆ ಹೇಳ್ತಾರೆ, ನಿನ್ನ ಮನಸ್ಸನ್ನು ನೀನು ಜೀವನ್ಮುಕ್ತನಾಗುವವರೆಗೂ ಕೂಡ ಕಾಪಾಡ್ಕೊತಾನೆ ಇರಬೇಕು. ಯಾಕೆಂದರೆ ಯಾವಾಗ ನಿನ್ನನ್ನು ಕೆಳಗೆ ಎಳೆಯುತ್ತೆ ಅದು ಹೇಳೋಕ್ಕಾಗಲ್ಲ. ಅದರಿಂದ ಜೀವನ್ಮುಕ್ತನಾದ ಮೇಲೆ ನಿನ್ನ ಮನಸ್ಸು ಶುದ್ಧ, ಆಮೇಲೆ ಕೊಳೆ ಆಗುವ ಸಾಧ್ಯತೆ ಇಲ್ಲ. ಅದರಿಂದ ಎಲ್ಲಿವರೆಗೆ ಶುದ್ಧ ಮಾಡ್ಕೋಬೇಕು? ಮಾಡ್ತಾನೇ ಇರಬೇಕು, ಜೀವನ್ಮುಕ್ತಿ ಪಡೆಯೋವರೆಗೂ ಮಾಡಿಕೊಳ್ತಾನೆ ಇರಬೇಕು. ಹಾಗಾಗಿ ಈ 3 ಮಾಡಿದಾಗ ಸತ್ಯದ ನೇರವಾದ ಅನುಭವ ಸಿಗುತ್ತೆ ನಿಮಗೆ ಅಂತ ಹೇಳ್ತಾರೆ. ಸತ್ಯದ ಅನುಭವ ನೇರವಾಗಿ, ಹಾಗಾಗಿ ದುಃಖದಿಂದ ಬಿಡುಗಡೆ ಖಂಡಿತ ಸಾಧ್ಯ ಅನ್ನೋದು ಭಗವಾನ್ ಬುದ್ಧರ ಒಂದು ಆಶ್ವಾಸನೆ. ಅವ್ರು ನಮ್ಗೆ ಆಶ್ವಾಸನೆ ಕೊಡ್ತಾರೆ. ಖಂಡಿತ ಎಷ್ಟೊಂದು 1000 ಗಟ್ಟಲೆ ಜನ ಬುದ್ಧರಿದ್ದ ಕಾಲದಲ್ಲಿ ಜ್ಞಾನವನ್ನು ಹೊಂದಿ ದುಃಖ ನಿವಾರಣೆಯನ್ನು ಮಾಡಿಕೊಂಡ್ರು. ಅದೇ ರೀತಿ ಆ ದಾರಿಯಲ್ಲಿ ವಿಪಶ್ಯನ ಮಾರ್ಗದಲ್ಲಿ ಕೂಡ ತುಂಬ ಜನ ಈ ದಾರಿಯಲ್ಲಿ ಬಹಳ ಮುಂದುವರೆದಂಥವ್ರನ್ನು ನಾನು ನೋಡಿದ್ದೇನೆ, ಗಮನಿಸಿದ್ದೇನೆ. ಹಾಗಾಗಿ ಅದು ಖಂಡಿತವಾಗಿ ಆ ದಾರಿ ಉಂಟು. ಮೇಲೆ ಹೇಳಿರುವಂತಹ ಈ 8 ಅಂಗಗಳನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ 3 ವಿಭಾಗ ಮಾಡ್ತಾರೆ. ಶೀಲ, ಸಮಾಧಿ ಮತ್ತು ಪ್ರಜ್ಞಾ ಅಂತ ಹೇಳಿ 3 ಭಾಗ ಮಾಡ್ತಾರೆ. ಈ 3 ಭಾಗ ಯಾಕೆ ಮಾಡ್ತಾರೆ ಅಂತ ಹೇಳಿದರೆ, ಅವ್ರು ಹೇಳ್ತಾರೆ ಶೀಲ ಅತ್ಯಂತ ಅಗತ್ಯ. ಶೀಲ ಅಂದರೆ ಸೌಶೀಲ್ಯ ರಚನೆ, ಅಂದರೆ ನೈತಿಕತೆ. ಈಗ ನೋಡ್ತೀವಿ ಪ್ರಪಂಚದಲ್ಲಿ ನೈತಿಕ ಅಧಃಪತನ ಎಷ್ಟಾಗಿದೆ ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಇದು ಬೇಕಾಗಿಲ್ಲ, ಅದು ಬಹಳ ಪ್ರಮುಖವಾಗಿ ಮುನ್ನೆಲೆಗೆ ಬರ್ತಾ ಇದೆ. ಅದು ಹಾಗಾಗಬಾರದು. ನೈತಿಕತೆ ಅನ್ನೋದಕ್ಕೆ ಒಂದು ತುಂಬ ಬೆಲೆ ಇದೆ. ಆಧ್ಯಾತ್ಮದಲ್ಲಿ ಮುಂದುವರಿಬೇಕು ಅನ್ನೋ ಜೀವಿಗೆ ನೈತಿಕತೆ ಅತ್ಯಂತ ಅಗತ್ಯ, ಬೇಕೇ ಬೇಕು. ಆಮೇಲೆ ಅದಾದ ನಂತರ ಸಮಾಧಿ ಅಂದರೆ ಏನು ಅಂದರೆ, ವಿವೇಕವನ್ನು ಹೊಂದಿ
ಮನಸ್ಸನ್ನು ಹತೋಟಿಯಲ್ಲಿಡುವಂತಹ ಏಕಾಗ್ರತೆಗೆ ಸಮಾಧಿ ಅಂತ ಭಗವಾನ್ ಬುದ್ಧರು ಕರೀತಾರೆ. ಇನ್ನು ಪ್ರಜ್ಞಾ, ಅದು ಎಲ್ಲಕ್ಕಿಂತ ಹೈಯೆಸ್ಟ್, ಅಂದರೆ ಮೇಲಿನದು. ಅವ್ರು ಹೇಳ್ತಾರೆ, ತನ್ನ ನಿಜ ಸ್ವರೂಪವನ್ನು ಅರಿಯುವಂತಹ ಶುದ್ಧವಾದ ಚಿತ್ತದ ಅಂತರ್ದೃಷ್ಟಿಯನ್ನು ಬೆಳೆಸುವಂತಹ ವಿವೇಕ ಅಥವಾ ಚಿತ್ತ ವಿವೇಕ ಅಂತ ಹೇಳ್ತಾರೆ. ಅಂದರೆ ಇಲ್ಲೇನು ಪ್ರಜ್ಞಾ ಅಂದರೆ ನಮ್ಮ ನಿಜ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವಿಕೆ. ನಾನು ಯಾರು, ಎಲ್ಲಿಂದ ಬಂದೆ, ಈ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವಿಕೆ. ಅದು ನನ್ನ ಗುರಿ ಏನು, ನಾನು ಎಲ್ಲಿ ತಲುಪಬೇಕು, ಅದಕ್ಕೆ ನಾನು ಮಾಡ್ತಾಯಿದ್ದೀನ ಸಾಧನೆ ಅಥವಾ ಇಲ್ಲೋ ಸುಮ್ಮನೆ ಕೂತಿದ್ದೀನ, ಈ ಎಲ್ಲದರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಆವಾಗ ಅಂತರ್ದೃಷ್ಟಿ ಬೆಳೆಯುತ್ತೆ. ಅಂತರ್ದೃಷ್ಟಿಯನ್ನು ಏನಂತಾರೆ ಅಂದರೆ, ನಾವು ನಮ್ಮ ಪರಿಭಾಷೆಯಲ್ಲಿ ಅಂದರೆ ಥಿಯಾಸಫಿ ವಾಂಗ್ಮಯದಲ್ಲಿ ಶಂಕರಾಚಾರ್ಯರ ಪ್ರಕಾರ ಅದನ್ನು ವಿವೇಕ ಅಂತ ಕರೀತೇವೆ. ಭಗವಾನ್ ಬುದ್ಧರು ಹೇಳ್ತಾರೆ ಚಿತ್ತ ವಿವೇಕ ಅಂತ ಹೇಳ್ತಾರೆ. ಚಿತ್ತ ಅಂದರೆ ಅಲುಗಾಡದಂತಹ ವಿವೇಕ, ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಆಗದೇ ಇಲ್ಲ ವಿವೇಕ. ಅಂತಹ ವಿವೇಕವನ್ನು ಚಿತ್ತ ವಿವೇಕ ಅಂತ ಹೇಳಿ ಕರೀತಾರೆ ಭಗವಾನ್ ಬುದ್ಧರು. ಹಾಗಾಗಿ ಆಧ್ಯಾತ್ಮದ ಹಾದಿ ಸೌಶೀಲ್ಯ ರಚನೆಯಿಂದ ಪ್ರಾರಂಭ ಆಗುತ್ತೆ. ಸೌಶೀಲ್ಯವೇ ಅಂದರೆ ಶೀಲವೇ ನಮ್ಮ ತಳಹದಿ. ಆ ತಳಹದಿ ಮೇಲೆ ಮಾತ್ರವೇ ನಮಗೆ ಆಧ್ಯಾತ್ಮಿಕ ಸೌಧವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ದುಃಖದಿಂದ ಮುಕ್ತರಾಗಲೇಬೇಕು ಅಂತ ಹೇಳಿದರೆ ನಮ್ಮ ಅಂತರಂಗದ ನಿಜ ಸ್ವರೂಪವನ್ನು ನೋಡ್ಕೋಬೇಕಾಗಿದೆ. ನಮ್ಮನ್ನು ನಾವು ನೋಡ್ಕೊಳ್ದಲೇ, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ದಲೇ, ನಮ್ಮನ್ನು ನಾವು ವಿಶ್ಲೇಷಣೆ ಮಾಡ್ದಲೇ ಇದ್ದರೆ ದುಃಖ ನಿವಾರಣೆ ಸಾಧ್ಯ ಇಲ್ಲ. ನನ್ನ ಒಳಗೆ ಏನೇನಿದೆ, ಯಾವ್ಯಾವ ರೀತಿ ಇದೆ, ನಾನು ಏನನ್ನು ತೆಗೆದುಹಾಕಬೇಕು, ಏನನ್ನು ಇನ್ನಷ್ಟು ಬರಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ದಲೇ ಇದ್ದರೆ ದುಃಖ ನಿವಾರಣೆ ಸಾಧ್ಯ ಇಲ್ಲ. ಹೀಗೆ ಅಂತರಂಗವನ್ನು ನೋಡಲಿಕ್ಕೆ ಏನು ಕಷ್ಟ ರೀ, ನಾವು ಕೂತ್ಕೊಂಡು ನಮ್ಮ ಪಾಡಿಗೆ ನಾವು ಅಂತರಂಗ ನೋಡ್ಕೊಳ್ಳೋಕೆ ಸಾಧ್ಯ ಅಲ್ವಾ ಅಂದರೆ ಹೌದು ಸಾಧ್ಯ. ಆದರೆ ನಮ್ಮ ಮನಸ್ಸು ಅಡ್ಡಿಯಾಗಿದೆ, ನಮ್ಮ ಮನಸ್ಸು ಬಿಡಲ್ಲ. 2 ನಿಮಿಷ ಯೋಚನೆ ಮಾಡೋಕ್ಕೆ ಶುರು ಮಾಡಿದ ಕೂಡಲೇ ಅದು ಪ್ರಾರಂಭ ಮಾಡ್ತದೆ, ಅದರ ಎಲ್ಲ ಅವತಾರಗಳನ್ನು ಪ್ರಾರಂಭ ಮಾಡ್ತದೆ. ಹಾಗಾಗಿ ಶಾಂತವಾದ ಮನಸ್ಸನ್ನು ಮೊದಲು ಗಳಿಸ್ಕೊಳ್ಬೇಕು. ಶಾಂತವಾದ ಮನಸ್ಸಿಲ್ದಲೇ ಅಂತರಂಗದ ಒಳಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ಕೊಳದ ನೀರು ಅಲುಗಾಡ್ತಾ ಇದ್ದರೆ ಅದರ ತಳ ಕಾಣೋದಿಲ್ಲ, ಒಂದು ಕಲ್ಲು ಹಾಕಿದರೆ ಇನ್ನಷ್ಟು ಏನೂ ಕಾಣಲ್ಲ. ಅದು ಶಾಂತವಾಗೋದಕ್ಕೆ ಬಿಡಬೇಕು. ಶಾಂತ ಸ್ಥಿತಿಗೆ ಬಂದ ಮೇಲಷ್ಟೇ ನಮಗೆ ಆಳಕ್ಕೆ ಹೋಗೋದಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಅಂತರಂಗದ ನೋಟವನ್ನು ನಾವು ನೋಡಬೇಕು ಅಂದರೆ ಮನಸ್ಸು ಪರಿಪೂರ್ಣವಾಗಿ ಶಾಂತವಾಗಿರಬೇಕು, ಅಲುಗಾಟ ನಡೆಸ್ತಾ ಇರಬಾರ್ದು. ಅಂದರೆ ಏನರ್ಥ, ಮನಸ್ಸಿನ ಅಲುಗಾಟಕ್ಕೆ ಏನು ಕಾರಣ? ನಮ್ಮಲ್ಲಿನ ರಾಗ, ದ್ವೇಷ ಮತ್ತು ಅಜ್ಞಾನ. ಈ 3ರಿಂದ ನಮ್ಮ ಮನಸ್ಸು ಯಾವಾಗಲೂ ಏನಾದರೂ ಒಂದು ಯೋಚನೆ ಮಾಡ್ತಾ ಇರುತ್ತೆ. ಇಲ್ಲ ಪಾಸಿಟಿವ್ ಯೋಚನೆ ಮಾಡುತ್ತೆ, ಇಲ್ಲ ನೆಗೆಟಿವ್ ಯೋಚನೆ ಮಾಡುತ್ತೆ, ಒಟ್ಟಿನಲ್ಲಿ ಯೋಚನೆ ಮಾಡ್ತಾನೇ ಇರುತ್ತೆ. ಹಾಗಾಗಿ ನಮ್ಮ ಮನಸ್ಸು ಶಾಂತವಾಗಿರೋಕ್ಕಾಗಲ್ಲ. ಈ ರಾಗ, ದ್ವೇಷ ಮತ್ತು ಅಜ್ಞಾನಗಳಿಂದ ಮುಕ್ತರಾದಾಗ ಏಕಾಗ್ರತೆ ಬರುತ್ತೆ. ಏಕಾಗ್ರತೆ ಬಂದಾಗ ನಮ್ಮ ಮನಸ್ಸಿನ ಆಳವನ್ನು ತಲುಪಬಹುದು. ಸ್ವಲ್ಪ ಹೋಗ್ತೀವಿ ನಾವು ಧ್ಯಾನ ಕಾಲದಲ್ಲಿ, ಇನ್ನಷ್ಟು ಹೋಗಬೇಕು ಅಂದಾಗ ಮನಸ್ಸಾಗಲೇ ಟೈಮ್ ಆಯಿತು, ಇಷ್ಟೊತ್ತಾಗೋಯ್ತು, ಇನ್ನು ಆಮೇಲೆ ಏನೋ ಕೆಲಸ ಇದೆ, ಅಲ್ಲಿ ಯಾರೋ ಕರೀತಾ ಇದ್ದಾರೆ, ಇದೇನೋ ಫೋನ್ ಬಂತು, ಏನಾದರೂ ಒಂದು ಒಟ್ಟಿನಲ್ಲಿ ನಾವು ಅಂತರಂಗವನ್ನು ಇಳಿಲಿಕ್ಕೆ ಸಾಧ್ಯ ಆಗ್ತಾನೇ ಇಲ್ಲ. ಅದು ಅರ್ಧಕ್ಕೆ ಬರ್ತಾಯಿದ್ದೀವಿ ವಾಪಸ್ಸು. ಇದು ಸರಿ ಇಲ್ಲ. ಏಕಾಗ್ರತೆ ಬರಬೇಕು ಅಂದರೆ ಮನಸ್ಸನ್ನು ಶಾಂತ ಮಾಡ್ಕೊಳ್ಬೇಕು. ಎಲ್ಲವನ್ನ ಇಲ್ಲದಂತೆ ಮಾಡಿಕೊಂಡು ಆರಾಮಾಗಿ ನಾವು ಧ್ಯಾನ ಮಾಡಬೇಕಾಗತ್ತೆ. ಆಗ ಏನಾಗುತ್ತೆ ಅಂದರೆ ವಿವೇಕದ ಉದಯ, ಅದನ್ನು ಪ್ರಜ್ಞಾ ಅಂತ ಹೇಳಿ ಕರೀತಾರೆ. ಈ ಪ್ರಜ್ಞಾವನ್ನು ಬೆಳೆಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ 2 ಅತಿಗಳನ್ನು ಕಳೆದು ಮಧ್ಯಮ ಮಾರ್ಗದಲ್ಲಿ, ಅಂದರೆ ಸುವರ್ಣ ಮಧ್ಯಮ ಮಾರ್ಗದಲ್ಲಿ ನಾವು ಇರ್ತೇವೆ. ಅದನ್ನೇ ದುಃಖ ನಿವಾರಣೆಯ ಮಾರ್ಗ ಅಂತ ಹೇಳಿ ಕರೀತಾರೆ. ಈ ದುಃಖ ನಿವಾರಣೆಯ ಮಾರ್ಗವಾಗಿ 8 ಅಂಗಗಳನ್ನು ಮುಂದಿನ 8 ತಿಂಗಳುಗಳಲ್ಲಿ, ಅಂದರೆ ಯಾವಾಗ ನನಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಆಗ ನಾವು ಇದನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ. ಇವತ್ತು ಈ ಅಷ್ಟಾಂಗ ಮಾರ್ಗದ ಬಗ್ಗೆ ನಾವು ತಿಳ್ಕೊಂಡಿದ್ರ ಜೊತೆಗೆ ಇದಕ್ಕೆ ಇನ್ನೊಂದು ಸಾಧನೆಯ ಪಥ ಇದೆ. ಏನು ಅಂತ ಹೇಳಿದ್ರೆ ಶರಣ ಪಥ ಅಂತ ಹೇಳಿ ಕರೀತಾರೆ. ಶರಣ ಪಥ ಅನ್ನೋದು ಕೂಡ ಒಂದು ಸಾಧನೆಯ ಪಥ. ಆ ಶರಣ ಪಥದಲ್ಲಿ ಏನನ್ನು ಹೇಳ್ತಾರೆ? ಯಾಕೆಂದರೆ ಶರಣರೇ ವಚನಗಳನ್ನು ರಚಿಸಿರೋ ಅಂಥದ್ದು. ಆ ವಚನ ಸಾಹಿತ್ಯವನ್ನು ನಾವು ಮುಂದಿನ ದಿನಗಳಲ್ಲಿ ಈ ಅಂಗಗಳಿಗೆ, ಅಷ್ಟಾಂಗಗಳಿಗೆ ಪೂರಕವಾದಂಥದ್ದನ್ನು ತಗೊಳ್ತಾ ಇದ್ದೇವೆ. ಹಾಗಾಗಿ ಏನಾಗ್ತಾ ಇದೆ ಅಂದರೆ ಶಿವಶರಣರ ವಚನಗಳಲ್ಲಿ ಈ ವಿಷಯದ ಬಗ್ಗೆ ಏನನ್ನು ಹೇಳ್ತಾರೆ ಅಂದರೆ ಸಾಧನಾ ಪಥವಾಗಿ, ಶರಣ ಪಥವಾಗಿ ಬುದ್ಧರ ಅಷ್ಟಾಂಗ ಮಾರ್ಗದ ಪಥಕ್ಕೆ ಜೋಡಣೆಯಾಗುವಂತಹ ಏನೇನನ್ನು ನಮ್ಮ ವಚನ ಸಾಹಿತ್ಯದಲ್ಲಿ ಹೆಕ್ಕಿ ತೆಗೆಯಬಹುದು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಮುಂದಿನ ದಿವಸಗಳಲ್ಲಿ.
ಅದಕ್ಕಾಗಿ ಈಗ ಈ ಶರಣಪಥ ಅಂದ್ರೇನು ಅಂತ ಮೊದಲು ಅರ್ಥ ಮಾಡ್ಕೋಬೇಕಲ್ವಾ. ಶರಣಪಥದ ಅರ್ಥವೇ ಗೊತ್ತಿಲ್ಲದೆ ಇದ್ದರೆ ಅದು ಯಾತಕ್ಕೆ ಅದನ್ನು ನಾವು ಓದಬೇಕು ಅಂತ ಹೇಳಿ ಅನ್ಕೋಬೋದಲ್ವಾ. ಈಗ ಬರೀ ವಚನ ತಿಳ್ಕೊಂಡ್ರೆ ಸಾಕಾಗಲ್ಲ. ವಚನಗಳ ಮೂಲ ಶರಣಪಥ ಅಂದರೆ ಒಂದು ಸಾಧನೆಯ ಹಾದಿ, ಶಿವಾನುಭವದ ಹಾದಿ. ಹಾಗಾಗಿ ಶರಣಪಥ ಅಂದ್ರೇನು ಅಂತ ಹೇಳಿ ಮೊದಲು ತಿಳ್ಕೊಳ್ಳೋಣ. 12ನೇ ಶತಮಾನದಲ್ಲಿ ಅಂದರೆ ಭಗವಾನ್ ಬುದ್ಧರು ಅವರ ಇದಾಗಿ ತುಂಬ ವರ್ಷಗಳಾಗಿ ಹೋಗಿತ್ತು, ಶತಮಾನಗಳ ಕಳೆದಿತ್ತು. 12ನೇ ಶತಮಾನದಲ್ಲಿ ವರ್ಣಾಶ್ರಮ ವ್ಯವಸ್ಥೆ ಬಹಳ ಬಲವಾಗಿತ್ತು. ತುಂಬ ಅಜ್ಞಾನ ತಾಂಡವಾಡ್ತಾ ಇತ್ತು. ಸಮಾಜದಲ್ಲಿ ಅತ್ಯಂತ ಅಸಮಾನತೆ ಅನ್ನೋದು ಸೃಷ್ಟಿಯಾಗಿತ್ತು. ಆಗ ದಕ್ಷಿಣ ಭಾರತದಲ್ಲಿ ಒಂದು ಧಾರ್ಮಿಕ ಆಂದೋಲನ ಉಂಟಾಯಿತು. ಆವಾಗ ಈ ಧರ್ಮಕ್ಕೆ ಹಿಡಿದಂತಹ ಗ್ಲಾನಿಯನ್ನು, ಅಂದರೆ ಅದಕ್ಕೆ ಹಿಡಿದಂತಹ ಏನು ಅಜ್ಞಾನ ತುಂಬಿಕೊಂಡಿತ್ತೋ ಆ ಒಂದು ಇದನ್ನು ತೆಗಿಲಿಕ್ಕೋಸ್ಕರವಾಗಿ, ಧರ್ಮದ ಸಹಜ ಪರಮ ಪರಿಶುದ್ಧತೆಯನ್ನು ಕಾಪಾಡಲಿಕ್ಕೋಸ್ಕರವಾಗಿ ಆವಾಗ ಒಂದು ಕ್ರಾಂತಿ ಉಂಟಾಯಿತು. ಆವಾಗ ವೀರಶೈವ ಧರ್ಮ ತನ್ನ ಅತ್ಯುನ್ನತ ಸ್ಥಿತಿಯನ್ನು ತಲುಪಿದಂತಹ ಒಂದು ಕಾಲಘಟ್ಟ ಅದು. ಆವಾಗ ಏನಾಯಿತು ಅಂದರೆ ಯೋಗಿ ಶ್ರೀ ಅಲ್ಲಮಪ್ರಭುಗಳು ಇಡೀ ಶರಣಗಣವನ್ನು ಜಾಗೃತಗೊಳಿಸಿದರು. ಭಕ್ತಿ ಭಂಡಾರಿ ಬಸವಣ್ಣ ಅವರು, ಅಕ್ಕಮಹಾದೇವಿ, ಚನ್ನಬಸವಣ್ಣ, ಸಿದ್ದರಾಮೇಶ್ವರ, ಈ ರೀತಿ ಎಷ್ಟೋ ಜನ, ಅದು ಲೆಕ್ಕನೇ ಸಿಗುತ್ತೆ ಎಷ್ಟು ಜನ, 800 ಜನ ಇದ್ದರು, 1000 ಜನ ಇದ್ದರು, ಈ ರೀತಿಯಾಗಿ ಹೇಳ್ತಾರೆ. ಯಾಕೆಂದರೆ ಅಷ್ಟು ಜನ ಬರೆದಂತಹ ವಚನಗಳು ನಮಗೆ ದೊರಕಿದೆ. ಹಾಗಾಗಿ ಇಂತಹ ಎಲ್ಲ ಪ್ರಮಥರ ನೆರವಿನಿಂದ ಮತ್ತೆ ಪರಿಶುದ್ಧ ಧರ್ಮದ ಧ್ವಜವನ್ನು, ಅಂದರೆ ಜಾತಿ ಮತಗಳ ಒಂದು ಲೇಪನ ಇಲ್ಲದಂತಹ ಬರಿಯ ಧರ್ಮದ ಪರಿಶುದ್ಧತೆಯನ್ನು ಆಗ ಎತ್ತಿ ಹಿಡಿಯಲಾಯಿತು. ಹಾಗಾಗಿ ಈ ಎಲ್ಲ ಶಿವಶರಣರ ಪ್ರಮುಖವಾದಂತಹ ಕಾರ್ಯ ಏನಾಗಿತ್ತು, ಪ್ರಮುಖವಾದಂತಹ ಆಲೋಚನೆ ಆಗಲಿ, ಅವ್ರ ಕೆಲಸ ಏನಾಗಿತ್ತು ಅಂತ ಹೇಳಿದ್ರೆ, ಮಾನವ ಕುಲದ ಸಮಗ್ರ ಪರಿವರ್ತನೆಯ ಆಂದೋಲನ. ಜನ ಬರಿಯ ಈ ರೀತಿ ಇರಬಾರ್ದು, ಪೂರ್ತಿಯಾಗಿ ಸಮಗ್ರವಾಗಿ ಬದಲಾಗಿ ದೇವರ ಅನುಭವವನ್ನು ಪಡಿಬೇಕು ಅನ್ನೋದು ಶರಣಪಥದ ಒಂದು ಉದ್ದೇಶ ಆಗಿತ್ತು. ಮಾನವ ಕುಲದ ಸಮಗ್ರ ಪರಿವರ್ತನೆಯ ಆಂದೋಲನ. ಶರಣರು ಅನೇಕ ವಚನಗಳನ್ನು ರಚನೆ ಮಾಡ್ತಾರೆ. ಅದು ಈ ಶರಣ ಸಾಹಿತ್ಯ ಅಂತಲೇ ಕರೀತಾರೆ, ವಚನ ಸಾಹಿತ್ಯ ಅಂತ ಹೇಳಿ ಕರೀತಾರೆ. ಈ ವಚನ ಸಾಹಿತ್ಯ ಇದೆಯಲ್ಲ, ಅದು ವಿಶ್ವ ಸಾಹಿತ್ಯದಲ್ಲಿ ಅತ್ಯಂತ ವಿನೂತನವಾದಂತಹ ಸಾಹಿತ್ಯ ಆಗಿದೆ. ಅದಕ್ಕೆ ಶರಣರು ತಮ್ಮಲ್ಲಿ ಮಿಡಿದಂತಹ ಭಾವನೆಗಳನ್ನು, ತಮ್ಮಲ್ಲಿ ಹುಟ್ಟಿದಂತಹ ಭಾವನೆಗಳಂದರೆ ಅವರು ಆ ದಾರಿಯಲ್ಲಿ ಶರಣಪಥದಲ್ಲಿ ಮುಂದುವರೆದಾಗ ಅಲ್ಲಿ ಅವರಿಗೆ ಹುಟ್ಟಿದಂತಹ ಭಾವನೆಗಳನ್ನು ಅತ್ಯಂತ ಸರಳವಾದ ಭಾಷೆಯಲ್ಲಿ ವಚನಗಳ ರೂಪದಲ್ಲಿ ತಿಳಿಸಿ ಹೇಳಿದರು. ಅಂದರೆ ಅವರ ಭಾವನೆಯೇ ಅವೆಲ್ಲವೂ ಕೂಡ, ಪ್ರತಿಯೊಂದು ಕೂಡ ಅವರಲ್ಲಿ ಹುಟ್ಟಿದ ಭಾವನೆಯೋ ಅದನ್ನು ವಚನಗಳ ರೂಪದಲ್ಲಿ ಅವರು ತಿಳಿಸಿ ಹೇಳ್ತಾರೆ. ಅವರ ಅನುಭವಗಳನ್ನು ತಿಳಿಸ್ತಾರೆ. ಜನರ ಮೌಢ್ಯಗಳನ್ನು ದೂರ ಮಾಡಿ ವೈಚಾರಿಕತೆಯಲ್ಲಿ ಜನ ಯೋಚನೆ ಮಾಡಬೇಕು ಅನ್ನೋದು ಅದರ ಉದ್ದೇಶ. ವಚನಗಳ ಉದ್ದೇಶ ಏನು? ಎಲ್ಲರೂ ವೈಚಾರಿಕವಾಗಿ ಆಲೋಚನೆ ಮಾಡಿ ಅನ್ನುವಂತಹದ್ದು. ಅದನ್ನು ಕೇಳಿ ಸುಮ್ಮನಿರೋದು, ರಾಗವಾಗಿ ಹಾಡಿ ಸುಮ್ಮನಿರೋದಲ್ಲ ಅದರ ಉದ್ದೇಶ, ವಚನಗಳ ಉದ್ದೇಶ. ಪ್ರತಿಯೊಬ್ಬರು ಅದನ್ನು ತಿಳ್ಕೊಂಡವರು ವೈಚಾರಿಕ ನೆಲೆಯಲ್ಲಿ ಆಲೋಚನೆಯನ್ನು ಮಾಡೋದನ್ನು ಕಲ್ತ್ಕೊಳ್ಬೇಕು. ಈಗ ಮೌಢ್ಯವೇ ಜಾಸ್ತಿ ಆಗಿರೋದ್ರಿಂದ ವೈಚಾರಿಕ ನೆಲೆಯಲ್ಲಿ ಯೋಚನೆ ಮಾಡೋರು ಕಡಿಮೆ. ಹಾಗಾಗಿ ಇರಲಿ ಮಾಡಬೇಕು ಅಂತ ಹೇಳಿ ಈ ವಚನಗಳನ್ನು ಆ ಕಾಲದಲ್ಲಿ ಅದನ್ನು ಮಾಡ್ತಾರೆ. ಹಾಗಾಗಿ ಈ ವಚನಗಳೇನು ಮಾಡುತ್ತೆ ಗೊತ್ತಾ, ನಮ್ಮನ್ನು ಚಿಂತನೆಗೆ ಹಚ್ಚುತ್ತೆ. ಹೌದಲ್ವಾ, ಹೀಗಿದೆ ಅಲ್ವಾ, ಹೀಗಿತ್ತು ಅಲ್ವಾ ಅಂತ ಹೇಳಿ ನಮ್ಮನ್ನು ಆಲೋಚನೆಗೆ ಹಚ್ಚುತ್ತೆ. ಶರಣರು ಕಂಡು ಅನುಭವಿಸಿದಂತಹ ಈ ಏಕಚೈತನ್ಯದ ಹೊಳಹನ್ನು ನಾವು ವಚನಗಳಲ್ಲಿ ಕಾಣ್ಬೋದು. ಅವ್ರು ಹೇಳಿದ್ದು ದೇವರೊಬ್ಬನೇ, ಅದಕ್ಕೊಂದು ಹೆಸರನ್ನು ಕೂಡ ಕೊಡಲಿಲ್ಲ. ಲಿಂಗ ಅಂದರು, ಶಿವ ಅಂದರು, ಸರ್ವ ಚೈತನ್ಯ. ಶಿವ ಅಂದರೆ ಮಂಗಳಕರ ಅಂತ ಅಷ್ಟೇ, ಬೇರೆ ಅದಕ್ಕೇನು ಬೇರೆ ಏನು ಹೆಸರೇ ಇಲ್ಲ. ಹಾಗಾಗಿ ಅವರು ಕಂಡಂತಹ, ಸ್ವತಃ ಅನುಭವಿಸಿದಂತಹ ಆ ಏಕ ಚೈತನ್ಯದ ಹೊಳಹನ್ನು ನಾವು ಕಾಣಬೇಕು ಅಂತ ಹೇಳಿ ಈ ರೀತಿಯ ವಚನಗಳನ್ನು ಅವರು ರಚಿಸಿದರು. ಹಾಗಾಗಿ ಅದನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಈ ವಚನದಲ್ಲಿ ಒಂದು ರೀತಿಯ ಕಾವ್ಯ ಇದೆ, ಬೆಡಗು ಇದೆ, ಅಲಂಕಾರ ಇದೆ, ಅನುಭವ ಇದೆ, ಮಧುರ ಭಕ್ತಿ ಇದೆ. ಅಂದರೆ ದೇವರಲ್ಲಿ ಅವರು ಹೊಂದಿರುವಂತಹ ಆ ಮಧುರ ಭಕ್ತಿ ಎದ್ದು ಕಾಣಿಸುತ್ತೆ ಈ ವಚನಗಳಲ್ಲಿ. ಮಧುರ ಭಕ್ತಿ ಇದೆ. ಅವರುಗಳು ನೀಡುವಂತಹ ಜೀವಂತ ಉಪಮೆಗಳು, ಅಂದರೆ ಒಂದು ಉಪಮಾನ ಕೊಡಬೇಕು ಅಂದರೂ ಕೂಡ ಜೀವಂತವಾದದ್ದನ್ನೇ ಕೊಡ್ತಾರೆ ಅವರು. ಅಂತಹದ್ದನ್ನು ಕೊಡ್ತಾರೆ. ಲೋಕಾನುಭವ ಎಷ್ಟಿತ್ತು ಅವರಿಗೆ ಅನ್ನೋದು ಅರ್ಥ ಆಗುತ್ತೆ ವಚನಗಳಲ್ಲಿ. ಅವರು ಕೊಡುವ ದೃಷ್ಟಾಂತಗಳು, ರೂಪಕಗಳು, ತಮ್ಮದೇ ಆದ ಒಂದು ಬಗೆಯ ಛಂದಸ್ಸು ಕೂಡ ಉಂಟು ಅದರಲ್ಲಿ. ಆ ಛಂದಸ್ಸಿನ ಗತಿ, ತತ್ವಜ್ಞಾನ
ಈ ಎಲ್ಲವನ್ನು ಗಮನಿಸ್ತಾ ಇದ್ದರೆ ಈ ವಚನಗಳನ್ನು ಓದುವುದೇ ಒಂದು ಮಧುರ ಅನುಭೂತಿ ಅನ್ನೋದು ಅರ್ಥ ಆಗುತ್ತೆ. ವಚನಗಳನ್ನು ಓದ್ದವ್ರಿಗೆ ಇದರ ರುಚಿ ಅನುಭವ ಚೆನ್ನಾಗಿರುತ್ತೆ. ಹಾಗಾಗಿ ಈ ಒಂದು ಮಧುರ ಅನುಭೂತಿಯನ್ನು ಕೂಡ ನಾವು ಮುಂದಿನ ದಿವಸಗಳಲ್ಲಿ ಪಡ್ಕೊಳ್ಳೋಣ. ಯಾಕೆಂದರೆ ಅನೇಕ ವಚನಗಳನ್ನು ನಾವು ತಿಳ್ಕೊಳ್ತೇವೆ. ಹಾಗಾಗಿ ಅವುಗಳಲ್ಲಿನ ರಸ, ಭಾವ, ಧ್ವನಿಗಳು ಈ ವಚನಗಳ ಒಂದು ಕಾವ್ಯದ ಜೀವಾಳ ಅಂತ ಹೇಳ್ಬೋದು. ಅದು ಜ್ಯೋತಿರ್ಮಯವಾದಂತಹ ಜ್ಞಾನ ಅಂತ ಹೇಳ್ತಾರೆ. ಜ್ಯೋತಿರ್ಮಯ ಅಂದ್ರೇನು? ಜೀವನೋತ್ಸಾಹವನ್ನು ತುಂಬಿ ಎಲ್ಲರಲ್ಲೂ ಕೂಡ ಆ ಪರಿಪೂರ್ಣತೆಯನ್ನು ಕಡೆಗೆ ಕರ್ಕೊಂಡು ಹೋಗುವಂತಹ ಜ್ಞಾನ ಇದು ಅಂತ ಹೇಳ್ಬೋದು. ಅಂದರೆ ಜೀವ ನೀಡುವ, ಜ್ಞಾನ ನೀಡುವ ಸಾಹಿತ್ಯ ಜ್ಯೋತಿರ್ಮಯ ಸಾಹಿತ್ಯ. ಹಾಗಾಗಿ ಈ ಜ್ಞಾನ ನೀಡುವ ಸಾಹಿತ್ಯವನ್ನು ಕೆಲವು ವಚನಗಳನ್ನಾದರೂ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ನಾವು ಮಾಡೋಣ. ಪ್ರತಿಯೊಬ್ಬ ವಚನಕಾರ ಕೂಡ ಒಂದೊಂದು ಅಂಕಿತವನ್ನು ಇಟ್ಕೊಳ್ತಾರೆ. ಏಕೆಂದರೆ ಅವರು ತನ್ನ ಹೃದಯದಲ್ಲಿ ಕಂಡಂತಹ ದೇವನಿಗೆ ತಾನೇ ಕೊಟ್ಟಂತಹ ಒಂದು ಹೆಸರು ಅದು ಅಷ್ಟೇ, ಬೇರೆ ಏನೂ ಅಲ್ಲ. ಅದು ಕುರಿತು ಹೇಳುವುದು ಶಿವ ಅಂದರೆ ಆ ಏಕ ಚೈತನ್ಯವನ್ನು ಮಾತ್ರವೇ. ಅದರ ಹೆಸರುಗಳು ಯಾಕೆ ಬೇರೆ ಅಂತಂದರೆ ಅವರಿಗೆ ಅಪ್ಯಾಯಮಾನವಾಗುತ್ತೆ, ಅವರ ಹೃದಯಕ್ಕೆ ಬಹಳ ಹತ್ತಿರವಾಗಿರುತ್ತೆ ಆ ಹೆಸರು. ಅದರಿಂದ ಆ ಹೆಸರನ್ನು, ಆ ಅಂಕಿತವನ್ನು ಅವರು ಕೊಟ್ಕೊಂಡು ವಚನ ರಚನೆ ಮಾಡ್ತಾರೆ. ಹಾಗಾಗಿ ಈ ಅಂಕಿತಗಳಿಂದ ಇಂಥವ್ರ ವಚನ ಅಂತ ಹೇಳಿ ನಾವು ಕಂಡುಹಿಡೀಲಿಕ್ಕೆ ಸಾಧ್ಯವಾಗುತ್ತೆ. ಶರಣರು ಅಂತ ಇದುವರೆಗೂ ಹೇಳ್ತೀವಲ್ಲ ನಾವು, ಶರಣ ಅಂದರೆ ಏನು ಅಲ್ವಾ? ಹಾಗಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಶರಣ ಅಂದರೆ ಯಾರು? ಸ್ವಲ್ಪ ಮಟ್ಟಿಗೆ ನೋಡೋಣ, ತುಂಬ ಆಳವಾಗಿ ಹೋಗಲಿಕ್ಕೆ ಅಷ್ಟು ಒಂದು ಗಂಟೆಯಲ್ಲಿ ಸಾಧ್ಯ ಇಲ್ಲ. ಶರಣ ಅಂತಂದ್ರೆ ಏನು ಅಂದರೆ ದೇವರಿಗೆ ತನ್ನನ್ನು ತಾನು ಅರ್ಪಿಸಿಕೊಂಡವನು ಅಥವಾ ಶರಣಾದವನು. ಶರಣಾದವನೇ ಶರಣ ಅಷ್ಟೇ. ಅಥವಾ ದೈವಕ್ಕೆ ಶರಣಾದವರನ್ನು ಶರಣರು ಅಂತ ಹೇಳ್ತೀವಿ. ಅದಕ್ಕೆ ಒಂದು ವಚನದಲ್ಲಿ ಹೇಳ್ತಾರೆ, ಅರಿದಡೆ ಶರಣ ಮರೆದಡೆ ಮಾನವ. ತಾನು ಆ ಏಕ ಚೈತನ್ಯದ ಒಂದು ಅಂಶ ಅಂತ ಹೇಳಿ ಯಾರು ಅರ್ಥ ಮಾಡ್ಕೊಂಡಿರ್ತಾನೋ ಅವನು ಶರಣ. ಅದನ್ನು ಮರೆತು ಬಿಟ್ಟು ನಾನು 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 ಅಂತ ಇರೋರು ಮನುಷ್ಯರು. ಸರಳವಾಗಿ ಹೇಳ್ತಾರೆ, ಅರಿದಡೆ ಶರಣ, ಮರೆದಡೆ ಅಂದರೆ ಮರೆತು ಬಿಟ್ಟರೆ ಅವನು ಮಾನವ ಅಂತ ಹೇಳ್ತಾರೆ. ಅಂದರೆ ಯಾರು ತನ್ನ ನಿಜ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ತಾನೋ ಅವನು ಶರಣ, ತನ್ನ ನಿಜ ಸ್ವರೂಪವನ್ನು ಮರೆತವನು ಮಾನವ. ಇಷ್ಟೇ ವ್ಯತ್ಯಾಸ ಇರುವಂತಹದ್ದು. ಹಾಗಾಗಿ ನಾನು ಯಾರು, ನಾನು ಎಲ್ಲಿಂದ ಬಂದೆ, ನನ್ನ ಗುರಿ ಏನು, ಯಾವ ಸಾಧನಾ ಪಥ, ಹೋಗಿ ಸೇರೋದು ಎಲ್ಲಿಗೆ, ಈ ಎಲ್ಲವನ್ನು ಅರಿತವನು ಶರಣ, ಮರೆತವನು ಮಾನವ. ಇಷ್ಟೇ ವ್ಯತ್ಯಾಸ ಇರುವಂತಹದ್ದು. ಇನ್ನು ನಾವು ಮುಂದೆ ವಚನಗಳನ್ನು ನೋಡುವಾಗ ಕೆಲವು ಪದಗಳನ್ನು ಕೇಳಿಸ್ಕೊಳ್ತೇವೆ. ಆ ಪದಗಳ ಅರ್ಥವನ್ನು ನಾವೀಗ ತಿಳ್ಕೊಂಡ್ಬಿಟ್ರೆ ಆವಾಗ ತಿಳ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಅದಕ್ಕಾಗಿ ಕೆಲವು ಪದಗಳನ್ನು ಈ ಶರಣ ಪದದಲ್ಲಿ ಬರುವಂತಹ ಪದಗಳನ್ನು ತಿಳ್ಕೊಳ್ಳೋಣ. ಲಿಂಗ ಅನ್ನುವಂತಹ ಪದವನ್ನು ಹೆಚ್ಚು ಉಪಯೋಗಕ್ಕೆ ತರಿಸ್ತೀವಿ. ಅದೇನು ಹಾಗಂದರೆ ಲಿಂಗ ಅಂದರೆ ಶಿವ ಅಥವಾ ಏಕ ಚೈತನ್ಯ, ಅಂದರೆ ರೂಹಿಲ್ಲದ ಕೇಡಿಲ್ಲದ ಶಿವ, ಒಂದು ರೂಪವೇ ಇಲ್ಲದೆ ಇರೋ ಅಂಥ ಒಂದು ಏಕ ಚೈತನ್ಯ, ಅದಕ್ಕೆ ಲಿಂಗ ಅಂತ ಕರೀತಾರೆ. ಹಾಗಾಗಿ ಆ ಚೈತನ್ಯಕ್ಕೆ ರೂಪವೂ ಇಲ್ಲ, ಯಾವುದೂ ಇಲ್ಲ, ಅಳಿವೂ ಇಲ್ಲ. ಅದು ಅಮರವಾದಂತಹದ್ದು, ಅಳಿವಿಲ್ಲದ್ದು ಲಿಂಗ. ಆಮೇಲೆ ಅಂಗ ಅಂತ ಒಂದು ಪದ ಕೇಳ್ತೇವೆ, ಲಿಂಗಾಂಗ ಸಾಮರಸ್ಯ ಅನ್ನುವಂತಹ ಪದವನ್ನು ಕೇಳಿಸ್ಕೊಳ್ತೇವೆ. ಅಂಗ ಅಂದ್ರೇನು? ಅಂಗ ಅಂದರೆ ಬೇರೇನೂ ಅಲ್ಲ, ಜೀವಿ, ಮಾನವ ಜೀವಿ. ನಮ್ಮ ಥಿಯಾಸಫಿಯಲ್ಲಿ ಹೇಳ್ತೀವಲ್ವ, ದೇಹಾತ್ಮ. ನಮ್ಮ ದೇಹಾತ್ಮ ಇದೆಯಲ್ಲ, ಅದನ್ನು ನಾವು ಜೀವಾತ್ಮನೊಂದಿಗೆ ಸೇರಿಸಬೇಕು, ಆಮೇಲೆ ಜೀವಾತ್ಮ ಪರಮಾತ್ಮನಲ್ಲಿ ಸೇರಿಸಬೇಕು. ಇಲ್ಲಿ ಲಿಂಗಾಂಗ ಸಾಮರಸ್ಯ ಅಂದರೆ ಇಲ್ಲಿ ಲಿಂಗ ಅಂದರೆ ಶಿವ, ಅಂದರೆ ಏಕ ಚೈತನ್ಯ. ಅದಕ್ಕೆ ಈ ಜೀವಿ ಅಂದರೆ ದೇಹಾತ್ಮ ಇದೆಯಲ್ಲ ಅದನ್ನು ಸೇರಿಸಬೇಕು ಅಂತ ಹೇಳೋದಕ್ಕೆ ಲಿಂಗಾಂಗ ಸಾಮರಸ್ಯ ಅಂತ ಹೇಳ್ತಾರೆ. ಜೀವ ಮತ್ತು ದೇವ ಒಂದಾಗುವುದು ಅಷ್ಟೇ, ಎರಡಕ್ಕೂ ಭೇದ ಇಲ್ಲದೇ ಇರುವುದು. ಜೀವಾತ್ಮ ಪರಮಾತ್ಮನಲ್ಲಿ ಸೇರಿ ಹೋಗುವುದನ್ನು ಲಿಂಗಾಂಗ ಸಾಮರಸ್ಯ ಅಂತ ಹೇಳಿ ಕರೀತಾರೆ. ಇನ್ನು ಜೀವಿಗಳ ಬಂಧನಕ್ಕೆ ಮುಖ್ಯ ಕಾರಣ ಏನು ಅಂದರೆ 3 ಮಲಗಳು ಅಂದರೆ ಕಲ್ಮಶಗಳು ಅಂತ ಹೇಳ್ತಾರೆ. 3 ಮಲಗಳು ಯಾವುದು ಅಂತ ಹೇಳಿದ್ರೆ ಅದು ಆಣವ ಮಲ, ಅಂದರೆ ಜೀವಾತ್ಮ ಅಣುವಾಗಿ ಬರ್ತಾನೆ, ಅಂದರೆ ಒಂದು ಕಿಡಿಯಾಗಿ ಬರ್ತಾನೆ. ಭಗವಂತನಿಂದ ಒಂದು ಕಿಡಿ ಹೊರಗಡೆ ಸಿಡಿದು ಬಂದದ್ದು ಜೀವಾತ್ಮ ಆಗುತ್ತಲ್ವ. ಅಣುವಾಗಿ ಬಂದಂತಹವನು ಆ ಒಂದು ಅಣುವಿನ ರೂಪದಲ್ಲಿ ತಾನೇ ಬರ್ತಾನೆ ಈಚೆಗೆ. ಒಂದು ಕಿಡಿ ಇದ್ರೇನು ಅಣು ಅಷ್ಟೇ. ಆ ಅಣುವಾಗಿ ಬಂದವನು ತನ್ನ ಮೂಲ ಸ್ವರೂಪವನ್ನು ಮರೆತು ಬಿಡ್ತಾನೆ. ಅದಕ್ಕೆ ಕಾರಣ ಅಜ್ಞಾನ. ಈ ಅಜ್ಞಾನದಿಂದ ಬಂಧನವನ್ನು ಪಡೆಯೋದಕ್ಕೆ ಆಣವಮಲ ಅಂತ ಕರೀತಾರೆ. ಅಂದರೆ ಅಣುವಾಗಿ ಬಂದವನು ಅದನ್ನು ಮರೆತು ಬಿಟ್ಟಿದ್ದಾನೆ, ಭಗವಂತನಿಂದನೇ ಈಚೆ ಬಂದೆ ಅನ್ನೋದನ್ನು
ಮರ್ತೋಗ್ಬಿಟ್ಟಿದ್ದಾನೆ. ಇದು ಆಣವ ಮಲ. ಇದನ್ನು ಶರಣ ಪಥದಲ್ಲಿ ಅದನ್ನು ಕಳ್ಕೊಬೇಕಾಗತ್ತೆ. ಅಂದರೆ ನಾನು ಬೇರೆ ಅಲ್ಲ, ನೀನೇ ನಾನು ಅನ್ನುವ ಆ ಏಕತೆಗೆ ನಾವು ಹೋಗಬೇಕಾಗತ್ತೆ. ಇನ್ನೊಂದು ಮಾಯಾಮಲ ಅಂತ ಹೇಳ್ತಾರೆ. ಅಂದರೆ ನಾನು ನನ್ನದು ಅನ್ನುವ ಮಾಯೆಗೆ ಅಹಂಗೆ ಸಿಕ್ಕಿ ನಾನೇ ಬೇರೆ ಪರಮಾತ್ಮನೇ ಬೇರೆ ಅಂತ ಹೇಳಿ ನಾವು ತೀರ್ಮಾನ ಮಾಡಿಕೊಂಡು ಎಲ್ಲ ಅವತಾರಗಳನ್ನು ಆಟಾಡ್ತಾ ಇರ್ತೀವಿ. ಇದು ತೊಳಲಾಟ. ಈ ಮಾಯೆಯ ಪರಿಧಿಯಿಂದ ಹೊರಗಡೆ ಬರೋದಕ್ಕೆ ಮಾಯಾಮಲವನ್ನು ಬಿಡೋದು ಅಂತ ಅರ್ಥ ಆಗುತ್ತೆ. ಇನ್ನೊಂದು ಕಾರ್ಮಿಕ ಮಲ ಅಂತ ಹೇಳ್ತಾರೆ. ಕಾರ್ಮಿಕ ಮಲ ಅಂದರೆ ಏನು ಅಂದರೆ ಕರ್ಮದ ಮಲ, ಕರ್ಮದ ಬಂಧನ ಅಷ್ಟೇ. ಅದು ಜನ್ಮಾಂತರದ ವಾಸನೆಗಳ ಪ್ರಭಾವದಿಂದ ಸುಖ ದುಃಖದ ಫಲ ನಮಗೆ ಸಿಗ್ತಾ ಹೋಗುತ್ತೆ. ಅಂದರೆ ಇಡೀ ನಮ್ಮ ಜೀವಿತದಲ್ಲಿ ಏನು ಸುಖ ದುಃಖ ಬರುತ್ತೆ ಅದು ನಮ್ಮದೇ, ಹಿಂದಿನ ಜನ್ಮದಲ್ಲಿ ಮಾಡಿದ್ದಕ್ಕೆ ತಾನೇ ನಮಗೆ ಬರ್ತಾ ಇದೆ. ಆ ಕರ್ಮಫಲ ಪುನರ್ಜನ್ಮದಿಂದ ಉಂಟಾಗುವಂತಹದ್ದನ್ನು ಕಳೆದುಕೊಳ್ಳುವುದು ಅದು ಕಾರ್ಮಿಕ ಮಲ ಅಂತ ಹೇಳಿ ಅದನ್ನು ತೆಗೆದುಹಾಕೋದು. ಈ 3 ಮಲಗಳನ್ನು ಕೂಡ ನಾವು ಅದನ್ನು ನಮ್ಮಿಂದ ತೆಗೆದು ಹಾಕಿದಾಗ ಪೂರ್ತಿಯಾಗಿ ಈ ಶರಣ ಪಥದ ಕೊನೆಗೆ ನಾವು ಹೋಗ್ತೀವಿ ಅಂತ ಹೇಳ್ತಾರೆ. ಈ 3 ಬಂಧನಗಳಿಂದ ಮಾನವ ಜೀವಿಯು ಜನನ ಮರಣ ಚಕ್ರದಲ್ಲಿ ಸಿಕ್ಕಾಕ್ಕೊಳ್ತಾನೆ. ಅಂದರೆ ಅವನಿಂದ ಬಂದೆ ಅನ್ನೋದನ್ನು ಮರೆಯೋದು ಒಂದು, ಮಾಯೆಗೆ ಸಿಕ್ಕಾಕ್ಕೊಳ್ಳೋದು ಒಂದು, ಅಜ್ಞಾನಕ್ಕೆ ಮಾಯೆಗೆ ಸಿಕ್ಕಾಕ್ಕೊಳ್ಳೋದು ಒಂದು, ಕರ್ಮಕ್ಕೆ ಸಿಕ್ಕಾಕ್ಕೊಳ್ಳೋದು ಒಂದು. ಈ 3ರಿಂದ ಏನಾಗುತ್ತೆ, ನಾವು ಜನನ ಮರಣ ಚಕ್ರಕ್ಕೆ ಸಿಕ್ಕಾಕ್ಕೊತೇವೆ. ಹಾಗಾಗಿ ಈ 3 ಬಂಧನಗಳಿಂದ ಬಿಡಿಸ್ಕೊಂಡಾಗ ಶಿವಯೋಗವನ್ನು ಪಡಿತೀವಿ. ಅದಕ್ಕೇನು ಮಾಡಬೇಕಾಗತ್ತೆ, ಸಾಧಕ ಸುಮ್ಮನೆ ಇದ್ದರೆ ಶಿವಯೋಗ ಸಿಗಲ್ಲ. ಅದಕ್ಕೆ ಅವನು ಸಾಧನೆ ಮಾಡಬೇಕಾಗತ್ತೆ, ಪ್ರಯತ್ನ ಮಾಡಬೇಕಾಗತ್ತೆ, ಗುರುಗಳಿಂದ ಶಿವದೀಕ್ಷೆ ಪಡಿಬೇಕಾಗತ್ತೆ. ಅಂದರೆ ಅದು ಒಂದು ಮಂತ್ರವನ್ನು ಬೋಧೆ ಕೊಡ್ತಾರೆ, ಹೀಗೆ ಮಾಡು ಅಂತ. ಹೀಗೆ ಒಂದು ಜಪ ಮಾಡ್ತಾ ಇದ್ದಾಗ ಮನಸ್ಸು ಒಂದು ಹಂತಕ್ಕೆ ಬರುತ್ತೆ. ಆ ಹಂತಕ್ಕೆ ಬಂದ ಮನಸ್ಸನ್ನು ಅದನ್ನು ತಗೊಂಡು ಮುಂದಕ್ಕೆ ಹೋಗು ನೀನು ಅಂತ ಸಾಧನಾ ಪಥವನ್ನು ಕೊಡ್ತಾರೆ. ಅವಾಗೇನಾಗುತ್ತೆ, ಸಾಧನಾ ಪಥವನ್ನು ಏನನ್ನು ಕೊಡ್ತಾರೆ ಅಂತ ಹೇಳಿ ನಾವು ನೋಡೋದಾದರೆ, ಸಾಧಕರಿಗೆ ಅಷ್ಟಾವರಣ, ಪಂಚಾಚಾರ, ಷಟ್ ಸ್ಥಳ ಅನ್ನುವಂತಹ ಅಂಶಗಳನ್ನು ಅನುಷ್ಠಾನ ಮಾಡಿ ಅಂತ ಹೇಳಿ ಅದನ್ನು ಅನುಷ್ಠಾನಕ್ಕಾಗಿ ಕೊಡ್ತಾರೆ. ಹಾಗಂದ್ರೇನು, ಅಷ್ಟಾವರಣ ಅಂತ ಹೇಳ್ತಾರೆ. ಅದಕ್ಕೆ ಗುರು, ಲಿಂಗ, ಜಂಗಮ, ಪ್ರಸಾದ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಇವನ್ನು ಆವರಣಗಳನ್ನಾಗಿ ನಾವು ಧರಿಸ್ಕೋಬೇಕು ಅಂತ ಹೇಳ್ತಾರೆ. ಇದು ಮನುಷ್ಯನಿಗೆ 8 ಆವರಣಗಳಾಗಿ ಅವನನ್ನು ನೆಗೆಟಿವಿಟಿಯಿಂದ ಕಾಪಾಡಿಕೊಳ್ಳುವಂತಹ ಸ್ಥಿತಿಗೆ ಅವನನ್ನು ಕರ್ಕೊಂಡು ಹೋಗೋದ್ರಿಂದ ಇದನ್ನು ಆವರಣ ಅಂತ ಹೇಳಿ ಕರೀತಾರೆ. ನಮ್ಮನ್ನು ರಕ್ಷಿಸುವ ಕವಚಗಳನ್ನಾಗಿ ಪಡಿಬೇಕು. ಹಾಗಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಗುರು ಅಂದ್ರೇನು ನಮಗೆ ಗೊತ್ತು, ಶಿವನ ಸ್ವರೂಪವೇ ಗುರು. ಅವನಿಗಿಂತ ದೊಡ್ಡದಾದ ಗುರು ಯಾರಿಲ್ಲ. ಮೊಟ್ಟ ಮೊದಲ ಗುರು ದಕ್ಷಿಣಾಮೂರ್ತಿನೇ. ಹಾಗಾಗಿ ಗುರು ಅಂದರೆ ಅವರು. ಆದರೆ ಅದಕ್ಕೇನು ಅರ್ಥ ಅಂದರೆ ಅಜ್ಞಾನವನ್ನು ಹೋಗಲಾಡಿಸುವವನೇ ಗುರು ಅಂತ ಹೇಳಿ. ಈ ಗುರು ಅನ್ನೋ ಪದ ಇಷ್ಟು ಅರ್ಥ ಆಗುತ್ತೆ ನಮಗೆ. ಆ ಗುರುವಿನ ಕರುಣೆಯಿಂದ ನಮಗೆ ಇಷ್ಟೆಲ್ಲವನ್ನು ಕೊಡ್ತಾರೆ. ಆ ಕೊಟ್ಟಿದ್ದರನ್ನು ಮಾಡಿಕೊಂಡು ನಾವು ಮುಂದಕ್ಕೆ ಹೋದಾಗ ಅದು ಶರಣಪಥದ ಕೊನೆಗೆ ನಾವು ಹೋಗ್ತೀವಿ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಇನ್ನು ಲಿಂಗ ಅಂದರೆ ನಾವು ಆಗಲೇ ತಿಳ್ಕೊಂಡ್ವಿ, ನಿರಾಕಾರ ಶುದ್ಧ ಚೈತನ್ಯ ಬ್ರಹ್ಮಾಂಡದ ಪ್ರತೀಕವೇ ಈ ಒಂದು ಲಿಂಗು. ಅಂದರೆ ಬ್ರಹ್ಮಾಂಡದ ಅದರ ಒಳಗೂ ಇದೆ ಹೊರಗೂ ಇದೆ ಅನ್ನೋದು ನಮಗೆ ಗೊತ್ತಿರೋವಂಥ ವಿಷಯ. ತನ್ನ ಸ್ವಲ್ಪ ಭಾಗವನ್ನು ಮಾತ್ರ ಸೃಷ್ಟಿಗೆ ಒಳಪಡಿಸಿಕೊಂಡ ಭಗವಂತ ಅನ್ನೋದು ನಮಗೆ ಗೊತ್ತಿದೆ. ಅದೆಲ್ಲವೂ ಕೂಡ ಸೃಷ್ಟಿಯೇ ಆಯಿತು. ಸೃಷ್ಟಿಯ ಒಳಗೂ ಅವನಿದ್ದಾನೆ, ಹೊರಗೂ ಅವನಿದ್ದಾನೆ. ಇದನ್ನು ಲಿಂಗ ಅಂತ ಹೇಳಿ ಕರೀತಾರೆ. ಇನ್ನು ಜಂಗಮ ಅಂದರೆ ಯಾರು ಅಂದರೆ ಪ್ರಪಂಚಕ್ಕೆ ಅಂಟಿಕೊಳ್ಳದೆ, ಅಂದರೆ ಸದಾಕಾಲ ಅವನು ಪ್ರಪಂಚದ ಅಂಟಿಲ್ಲ, ಸಂಚರಿಸುವಂತಹ ಶಿವರೂಪಿ. ಯಾರು ಜ್ಞಾನವನ್ನಾಗಲೇ ಪಡ್ಕೊಂಡಿದ್ದಾರೋ ಅವರು ಸಾಮಾನ್ಯವಾಗಿ ಒಂದು ಕಡೆ ಇರಲ್ಲ, ಓಡಾಡ್ತಾ ಇರ್ತಾರೆ. ಯಾಕೆ ಓಡಾಡ್ತಾರೆ ಅಂದರೆ ಅನೇಕ ಜನರಿಗೆ ದುಃಖ ನಿವಾರಣೆಯ ಮಾರ್ಗವನ್ನು ತೋರಿಸ್ಲಿಕ್ಕಾಗಿ, ಜ್ಞಾನವನ್ನು ಕೊಡಲಿಕ್ಕಾಗಿ ಅವರು ಓಡಾಡ್ತಾ ಇರ್ತಾರೆ. ಹಾಗಾಗಿ ಸದಾ ಸಂಚರಿಸುವಂತಹ ಶಿವರೂಪಿ ಜ್ಞಾನಿ ಮತ್ತು ವೈರಾಗ್ಯ ಮೂರ್ತಿ ಶಿವಜ್ಞಾನವನ್ನು ಅವರು ಉಪದೇಶವನ್ನು ಮಾಡ್ತಾ ಇರ್ತಾರೆ. ಇನ್ನು ಪಾದೋದಕ ಅಂತ ಒಂದು ಪದ ಬರುತ್ತೆ. ಪಾದೋದಕ ಅಂತಂದರೆ, ಪಾದ ಅಂದರೆ ಏನು ಗೊತ್ತಾ, ಇಲ್ಲಿ ಪಾದೋದಕ ಅಂದರೆ ಸಾಮಾನ್ಯವಾಗಿ ಕಾಲು ತೊಳೆದಂತಹ, ಪಾದಗಳನ್ನು ತೊಳೆದಂತಹ ನೀರು ಅನ್ನುವುದು ಸಾಮಾನ್ಯವಾದಂತಹ ಒಂದು ಅರ್ಥ, ವಿವರಣೆ. ಆದರೆ ಇದು ಹಾಗಲ್ಲ. ಪಾದೋದಕ ಅಂತ ಹೇಳಿದರೆ, ಪಾದ ಅಂದರೆ ಗುರು. ಇಲ್ಲಿ ಗುರು, ಆ ಗುರು, ಉದಕ ಯಾರು, ಶಿಷ್ಯ. ಗುರು ಮತ್ತು ಶಿಷ್ಯ ಸೇರಿದ್ದು ಪಾದೋದಕ. ಎಂಥ ಅರ್ಥಗಳನ್ನು ಕೊಟ್ಟಿದ್ದಾರೆ ಗೊತ್ತಾ ಇದರಲ್ಲಿ. ಗುರು ಮತ್ತು ಶಿಷ್ಯ ಸೇರಿದರೆ ತಾನೇ ಶಿಷ್ಯನಿಗೆ ಮುಂದಕ್ಕೆ ಹೋಗಿ ಜೀವನ್ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯವಾಗತ್ತೆ. ಪಾದೋದಕ ಅಂದರೆ ಅದು. ಅಂದರೆ ಇಷ್ಟಲಿಂಗದ ಉದಕವೂ ಪಾದೋದಕವೇ, ಜಂಗಮರ ಪೂಜೆಯೂ ಪಾದೋದಕವೇ. ಅದರ ಮುಖ್ಯವಾದಂತಹದ್ದೇನು, ಗುರು ಪಾದ, ಉದಕ ಶಿಷ್ಯ, ಇದು ಅರ್ಥ. ಇನ್ನು
ಪ್ರಸಾದ ಅಂದರೆ ಸಾಮಾನ್ಯ ನಮಗೆ ಅರ್ಥ ಆಗುತ್ತೆ. ಪ್ರಸಾದ ಅಂದರೆ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ನಂತರ ಉಳಿದದ್ದನ್ನು ನಾವು ಸ್ವೀಕರಿಸ್ತೀವಲ್ಲ, ಅದನ್ನು ಪ್ರಸಾದ ಅಂತ ಹೇಳಿ ಕರೀತೇವೆ. ವಿಭೂತಿ ಅಂದರೆ ಭಸ್ಮ ಅಂತ ಹೇಳ್ತಾರೆ. ಭಸ್ಮ ಶುದ್ಧೀಕರಣಕ್ಕೆ ಉಪಯೋಗಿಸುವಂತಹದ್ದು. ಮಲತ್ರಯಗಳನ್ನು ಭಸ್ಮ ಮಾಡುತ್ತೆ, ಭಸ್ಮಧಾರಣೆ ಮಾಡ್ಕೊಳ್ತಾರೆ. ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ ಅಂತ ಶರಣರು ಹೇಳ್ತಾರೆ. ಇನ್ನು ರುದ್ರಾಕ್ಷಿ ಅಂತ ಹೇಳಿದರೆ ಅದೊಂದು ಬಗೆಯ ಬೀಜ, ಮರದ ಬೀಜ. ಅದು ಯಾವಾಗ ಉತ್ಪತ್ತಿ ಆಯಿತು ಅಂತ ಹೇಳ್ತಾರೆ, ರುದ್ರನು ತ್ರಿಪುರಾಸುರನನ್ನು ಸಂಹಾರ ಮಾಡಿದಾಗ ರುದ್ರನ ನೇತ್ರದಿಂದ ಒಂದೆರಡು ಜಲಬಿಂದುಗಳು ಬಿತ್ತಂತೆ, ಅದೇ ರುದ್ರಾಕ್ಷಿ ಆಯಿತು ಅಂತ ಹೇಳ್ತಾರೆ. ತುಂಬ ಔಷಧೀಯ ಗುಣಗಳಿರೋದ್ರಿಂದ ರುದ್ರಾಕ್ಷವನ್ನು ಧರಿಸುವುದು ತುಂಬ ಒಳ್ಳೆಯದು ಅನ್ನೋದು ಈ ದಾರಿಯಲ್ಲಿ ಹೇಳುವಂತಹದ್ದು. ಇನ್ನು ಮಂತ್ರ ಯಾವುದು ಅಂತ ಹೇಳಿದ್ರೆ, ಯಾವುದರ ಮನನದಿಂದ ನಮಗೆ ರಕ್ಷಣೆ ಸಿಗುತ್ತದೆಯೋ ಅದು ಮಂತ್ರ. ನಾವು ಅನೇಕ ಮಂತ್ರಗಳನ್ನು ಹೇಳ್ತೇವೆ. ಓಂಕಾರವೂ ಒಂದು ಮಂತ್ರವೇ, ಓಂ ನಮೋ ನಾರಾಯಣಾಯ ಅನ್ನೋದು ಮಂತ್ರವೇ, ಓಂ ನಮ ಶಿವಾಯ ಅನ್ನೋದು ಮಂತ್ರವೇ, ಎಲ್ಲವೂ ಮಂತ್ರವೇ. ಎಷ್ಟು ಮಂತ್ರಗಳನ್ನು ನಮಗೆ ಗೊತ್ತಿದೆ, ಆ ಮಂತ್ರಗಳನ್ನೆಲ್ಲ ನಾವು ಹೇಳ್ತೇವೆ. ಯಾವುದರ ಮನನದಿಂದ ರಕ್ಷಣೆ ಸಿಗುತ್ತೋ ಅದನ್ನು ಮಂತ್ರ ಅಂತ ಹೇಳಿ ಕರೀತಾರೆ. ಆಮೇಲೆ ಗುರುವಿನಿಂದ ಉಪದೇಶಿಸಲ್ಪಟ್ಟದ್ದು ಕೂಡ ಮಂತ್ರವೇ, ಓಂ ನಮ ಶಿವಾಯ ಕೂಡ ಮಂತ್ರವೇ. ಇನ್ನೊಂದು ಮಂತ್ರ ಇದೆ, ಮಂತ್ರ. ಯಾವುದಪ್ಪ ಅದು ಅಂದರೆ ರುದ್ರಾಧ್ಯಾಯ ಅನ್ನುವಂತಹ ಒಂದು ಗ್ರಂಥದಲ್ಲಿ ಸಿಗತ್ತೆ. ಅದನ್ನು ಮಹಾಮೃತ್ಯುಂಜಯ ಮಂತ್ರ ಅಂತ ಹೇಳಿ ಕರೀತಾರೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ ದಿನದಲ್ಲಿ ಒಂದು 5 ಸಲವಾದರೂ ಇದನ್ನು ಪಠಣೆ ಮಾಡೋದು ತುಂಬ ಒಳ್ಳೆಯದಾದಂತಹದ್ದು. ಹೇಗಿದೆ ಅಂದರೆ ಅದು ನಿಮಗೂ ಗೊತ್ತಿರುವಂತಹ ವಿಷಯವೇ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಅನ್ನುವಂತಹ ಮಂತ್ರ. ಅದನ್ನು ಮಹಾಮೃತ್ಯುಂಜಯ ಮಂತ್ರ ಅಂತ ಕರೀತಾರೆ. ಇದು ರುದ್ರಾಧ್ಯಾಯದಲ್ಲಿ ಬರುತ್ತೆ. ಇದು ಕೂಡ ನಮ್ಮನ್ನು ಅತ್ಯಂತ ಕಾಪಾಡುವಂತಹ, ಅಂದರೆ ನೆಗೆಟಿವಿಟಿಯಿಂದ ಕಾಪಾಡುವಂತಹ ಒಂದು ಮಂತ್ರ, ಎಲ್ಲ ತೊಂದರೆಗಳಿಂದ ಕಾಪಾಡುವಂತಹ ಮಂತ್ರ, ರೋಗಗಳಿಂದ ಕಾಪಾಡುವಂತಹ ಮಂತ್ರ ಅಂತ ಕೂಡ ಇದನ್ನು ಹೇಳ್ತಾರೆ. ಹೀಗಾಗಿ ನಾವು ಅಮೃತತ್ವದಿಂದ ಮೋಕ್ಷದಿಂದ ಜಾರಿ ಬೀಳದೇ ಇರಲಿ ಅಂತ ಹೇಳಿ ಬೇಡಿಕೊಳ್ಳುವಂತಹ ಮಂತ್ರ ಅದಾಗಿರುತ್ತೆ. ಇನ್ನೊಂದೆರಡು ಕೆಲವು ವಿಷಯಗಳನ್ನು ಹಂಚ್ಕೋಬೇಕು ನಿಮ್ಮ ಹತ್ರ. ಅದೇನು ಅಂದರೆ ಪಂಚಾಚಾರಗಳನ್ನು ಹೇಳ್ತಾರೆ ಈ ಸಾಧನಾ ಮಾರ್ಗದಲ್ಲಿ. ಪಂಚಾಚಾರಗಳು ಅಂದರೆ ಏನು ಅಂತ ಹೇಳಿ ನೋಡೋಣ. ಅಂದರೆ ಯಾವಾಗಲೂ ಕೂಡ ಶರಣರು ಬರೀ ತಮ್ಮ ಏಳಿಗೆಯನ್ನು ಮಾತ್ರ ನೋಡಲಿಲ್ಲ. ತಮ್ಮ ಏಳಿಗೆ ಆಗ್ತಾ ಇರುತ್ತೆ. ಆದರೆ ಸಮಾಜದ ಏಳಿಗೆಯೂ ಆಗಬೇಕು, ಎಲ್ಲರ ಏಳಿಗೆಯೂ ಆಗಬೇಕು. ಅದಕ್ಕಾಗಿ ಸಮಾಜದಲ್ಲಿ ಬದುಕುವ ರೀತಿ ಹೇಗಿದೆ ಅಂತ ಹೇಳಿ ಅವರು ಅದನ್ನು ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಅದು ಈ 5 ಆಚಾರಗಳಲ್ಲಿ ಬರ್ತದೆ, ಪಂಚಾಚಾರಗಳಲ್ಲಿ ಬರುತ್ತೆ. ಲಿಂಗಾಚಾರ ಏನು ಅಂದರೆ ದಿನವೂ ಕೂಡ ಲಿಂಗ ಪೂಜೆಯನ್ನು ಮಾಡೋದು. ಯಾಕೆ ಲಿಂಗ ಪೂಜೆ ಮಾಡಬೇಕು ಅಂತಂದರೆ, ಯಾವಾಗಲೂ ಕೂಡ ಸದಾಕಾಲ ಏಕ ಚೈತನ್ಯ ಅದಿದೆ, ಅದರ ಅಂಶ ನಾನು ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಳೋದು ಹೇಗೆ ಅಂದರೆ ಈ ಲಿಂಗ ಪೂಜೆಯಿಂದ, ಅದರ ಮುಖಾಂತರ ಅಂತ ಹೇಳಿ ಅದಕ್ಕೋಸ್ಕರ ಲಿಂಗ ಪೂಜೆಯನ್ನು ಕಡ್ಡಾಯವಾಗಿ ಹೇಳ್ತಾರೆ. ಅದರ ಒಳ ಅರ್ಥ ಇದೇನೆ, ಏಕ ಚೈತನ್ಯದಿಂದ ನಾನು ಬಂದಿದ್ದೀನಿ, ನನ್ನ ಗುರಿ ಏಕ ಚೈತನ್ಯವನ್ನು ಸೇರುವುದೇ ಅನ್ನುವಂತಹದ್ದು. ಇನ್ನು ಸದಾಚಾರ ಅಂದರೆ ಗೃಹಸ್ಥರು ಮಾಡುವಂತಹ ಕೆಲವು ಆಚಾರಗಳು. ಏನು ಅಂದರೆ ಒಳ್ಳೆಯ ಕರ್ಮಗಳನ್ನು ಮಾಡೋದು, ಸೇವಾ ಕಾರ್ಯಗಳನ್ನು ಮಾಡೋದು, ಅತಿಥಿ ಅಭ್ಯಾಗತರನ್ನು ನೋಡಿಕೊಳ್ಳುವುದು, ಅನ್ನದಾನವನ್ನು ಮಾಡೋದು, ಯಾರಿಗೆ ಏನು ಅಗತ್ಯ ಇದೆಯೋ ಅಂಥದ್ದನ್ನು ಕೊಡುವಂತಹದ್ದು, ಅದನ್ನು ಸದಾಚಾರ ಅಂತಾರೆ. ಇನ್ನು ಶಿವಾಚಾರ ಅಂತ ಹೇಳ್ತಾರೆ. ಶಿವಾಚಾರ ಅಂದರೆ ಶಿವನಿಗೆ ಶರಣಾಗತರಾಗುವುದು. ನನ್ನದೇನೂ ಇಲ್ಲಪ್ಪ, ಎಲ್ಲ ನಿಂದೆ, ನೀನು ಕೊಟ್ಟಿದ್ದನ್ನು ನಾನು ಸ್ವೀಕರಿಸ್ತಾ ಇದ್ದೀನಿ ಅನ್ನುವ ಶರಣಾಗತಿಗೆ ಶಿವಾಚಾರ ಅಂತ ಹೇಳ್ತಾರೆ. ಇನ್ನು ಗಣಾಚಾರ ಅಂದರೆ ಶಿವನ ಭಕ್ತರೆಲ್ಲ ಶಿವಗಣಗಳು ಅಂತ ಹೇಳಿದು ಸಮಾಜ ಸೇವೆ ಮಾಡೋದು. ಅಂದರೆ ಈ ಸಮಾಜದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಶಿವಗಣವೇ, ಅಂದರೆ ಶಿವನಿಂದ ಬಂದಂತಹ ಜೀವಿಗಳೇ. ಎಲ್ಲರೂ ಕೂಡ ಏಕಚೈತನ್ಯದಿಂದ ಬಂದವರೇ ಅಲ್ವಾ. ಅಂದರೆ ಈಗ ನಮ್ಮಲ್ಲಿ ಏನು ಹೇಳ್ತೀವಿ ನಾವು, ಎಲ್ಲರೂ ಸಹೋದರರು ಅಂತ ಹೇಳ್ತೀವಿ. ಸಹೋದರರು ಅಂದ್ರೆ ಅರ್ಥ ಏನು, ಅವರು ನಮ್ಮಂತೆಯೇ ಆ ಒಂದು ದೇವರಿಂದ ಬಂದವರೇ ಅನ್ನೋದು ತಾನೇ. ಅದನ್ನೇ ಇಲ್ಲೇನು ಹೇಳ್ತಾರೆ ಅಂದರೆ ಗಣಾಚಾರ ಅಂತ ಹೇಳ್ತಾರೆ. ಅಂದರೆ ಎಲ್ಲರೂ ಶಿವನಿಂದ ಬಂದವರೇ ಆದ್ದರಿಂದ ಅವರೆಲ್ಲರ ಸೇವೆಯನ್ನು ಕೈಗೊಳ್ಳೋದು, ಅವರಿಗೆ ಕಷ್ಟ ಇದ್ದಾಗ ಒಂದು ಮಾನವತ್ವದಿಂದ ಅವರಿಗೆ ಆಗುವಂತಹದ್ದು ಸಮಾಜ ಸೇವೆ ಮಾಡೋದು, ಸಮಾಜಕ್ಕೆ ಸಲ್ಲಿಸಲೇಬೇಕಾದಂತಹ ಕರ್ತವ್ಯ ಏನಿದೆ ಅದನ್ನು ಗಣಾಚಾರ ಅಂತ ಹೇಳಿ ಈ ಶರಣ ಪಥದಲ್ಲಿ ಹೇಳ್ತಾರೆ. ಇನ್ನು ಭೃತ್ಯಾಚಾರ ಅಂದರೆ ಏನು ಅಂದರೆ ಸೇವಕನಂತೆ ಅತ್ಯಂತ ನಮ್ರತೆಯಿಂದ ಸೇವೆ ಮಾಡುವುದು. ಇಲ್ಲಿ ಇದರ ಹಿನ್ನೆಲೆ ಬಹಳ ಚೆನ್ನಾಗಿದೆ. ಹಿನ್ನೆಲೆ ಏನು ಅಂದರೆ ಸೇವಕನಂತೆ ನಾನು ಕೆಲಸ ಮಾಡ್ತೀನಿ ಅಂದರೆ ಏನು ಅರ್ಥ, ನನ್ನ ಅಹಮ್ಮನ್ನು ನಾಶ ಮಾಡ್ತೀನಿ ಅಂತ. ಅಹಂ ಇದ್ದಾಗ
ಖಂಡಿತವಾಗಿ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗಲ್ಲ, ಶಿವನ ಸಾಕ್ಷಾತ್ಕಾರ ಆಗಲ್ಲ. ಯಾವಾಗ ಅಹಂ ಸಂಪೂರ್ಣ ನಾಶ ಆಗುತ್ತೆ ಆವಾಗ ಜೀವನ್ಮುಕ್ತಿ. ಅಹಂ ಅನ್ನೋದು ಕೊನೆಗಳಿಗೆ, ಆ ಕೊನೆಯ ಮಾರ್ಗದವರೆಗೆ ನಮ್ಮ ಜೊತೆಯಲ್ಲಿರುತ್ತೆ, ಸೂಕ್ಷ್ಮ ರೂಪದಲ್ಲಿರುತ್ತೆ. ಆ ಅಹಂ ಹೋಗಬೇಕು ಅಂದಾಗ ನಾನೇನೂ ಅಲ್ಲ, ನಾನು ಒಬ್ಬ ಸೇವಕ, ನೀನು ಕಳಿಸಿದೀಯ, ನಾನು ಬಂದಿರೋದು ಬರೀ ಕೆಲಸ ಮಾಡಲಿಕ್ಕೆ ಮಾತ್ರ, ಸೇವೆ ಮಾಡಲಿಕ್ಕೆ ಮಾತ್ರ ಅನ್ನುವಂತಹ ಆ ಒಂದು ಮನೋಭಾವನೆಯಿಂದ ಅಹಮ್ಮನ್ನು ಕಳಿಬೋದು. ಅಹಮ್ಮನ್ನು ಕಳ್ಕೊಳ್ಳೋದು ಇಲ್ಲಿ ಪ್ರಮುಖವಾಗಿ ಹೇಳ್ತಾರೆ. ಇನ್ನೂ ಒಂದು ಪ್ರಮುಖವಾದಂಥ ವಿಷಯ, ಇದು ವೈಯಕ್ತಿಕವಾದಂಥ ವಿಷಯ. ಇದುವರೆಗೂ ಕೂಡ ಸಮಾಜಕ್ಕೆ ಸಲ್ಲಿಸುವಂತಹ ಸೇವೆ ಮತ್ತು ಸಮಾಜಕ್ಕೆ ನಮ್ಮ ಏನು ಕರ್ತವ್ಯ ಇದೆ ಅನ್ನೋದನ್ನು ಶರಣರ ಬಗ್ಗೆ ತಿಳ್ಕೊಂಡ್ವಿ. ಈಗ ವೈಯಕ್ತಿಕತೆಗೆ ಬರ್ತಾರೆ. ಅಂದರೆ ಇದು ಸ್ವಲ್ಪ ಹೈಯರ್ ಸ್ಟೇಟ್ಗೆ ಹೋಗುವಂತಹ ವಿಷಯ. ಅಂದರೆ ಪ್ರಜ್ಞೆಯ ಬೆಳವಣಿಗೆಗಾಗಿ ಶರಣಪಥದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ತಿಳ್ಕೊಳ್ಬೇಕು. ಪ್ರಜ್ಞೆ ಒಂದೊಂದು ಹಂತದಿಂದ ಮೇಲಕ್ಕೆ ಇರಬೇಕಾಗತ್ತೆ, ಒಮ್ಮೆಲೆ ಅದು ಮೇಲಕ್ಕೆ ಹೋಗಲ್ಲ. ನಮ್ಮ ಪ್ರಜ್ಞಾ ಸ್ಥಿತಿಯನ್ನು ಒಂದು ಹಂತದಿಂದ, ಅಂದರೆ ಕೆಳ ಹಂತದಿಂದ ಮೇಲಕ್ಕೆ ಶಿವಾನುಭವ ಆಗೋವರೆಗೆ ತೊಗೊಂಡು ಹೋಗಬೇಕು ಅಂದರೆ ಏನು ಮಾಡಬೇಕು, ಶರಣಪಥದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ನೋಡೋದಾದರೆ ಅದಕ್ಕೆ ಷಟ್ ಸ್ಥಲ ಯೋಗ ಅಂತ ಹೇಳಿ ಕರೀತಾರೆ. ಈ ಷಟ್ ಸ್ಥಲ ಯೋಗದ ಬಗ್ಗೆ ತುಂಬ ಬ್ರೀಫಾಗಿ ತಿಳ್ಕೊಳ್ಳೋಣ. ಅದು ಒಂದೊಂದು ಯೋಗವನ್ನು ತಿಳ್ಕೊಳ್ಬೇಕು ಅಂದರೆ 1 ಗಂಟೆ 1.5 ಗಂಟೆಗಳ ಕಾಲ ಬೇಕಾಗತ್ತೆ, ಅಷ್ಟೊಂದು ವಿಷಯ ಇದೆ. ಆದರೆ ಅದನ್ನು ನಾವು ಸ್ವಲ್ಪ ಮಾತ್ರ ತಿಳ್ಕೊಳ್ಳೋಣ. ಯಾಕೆಂದರೆ ನಮ್ಮ ಮುಖ್ಯ ಉದ್ದೇಶ ಅಷ್ಟಾಂಗ ಮಾರ್ಗಕ್ಕೂ ವಚನಗಳಿಗೂ ಇರುವಂತಹ ಸಾಮ್ಯತೆಯನ್ನು ನೋಡುವಂಥದ್ದು ಮುಂದಿನ ದಿನಗಳಲ್ಲಿ ನೋಡ್ತೇವೆ. ಇವತ್ತು ವಚನಗಳನ್ನು ನೋಡೋದಿಲ್ಲ ನಾವು, ಯಾಕೆಂದರೆ ಈ ಮೂಲಭೂತ ವಿಷಯಗಳನ್ನು ಅರ್ಥ ಮಾಡಿಕೊಂಡ್ರೆ ವಚನಗಳ ಬೇಗ ಅರ್ಥ ಆಗತ್ತೆ ಅಂತ. ಈಗ ಷಟ್ ಸ್ಥಳದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿಯೋಣ. ಷಟ್ ಅಂದ್ರೇನು? 6. ಈ ಷಟ್ ಸ್ಥಳ ಅಂದರೆ 6 ಪರತತ್ವಗಳಿರುವಂತಹ ಜಾಗಗಳು ಅಂತ. ಸ್ಥಳ ಅಂದರೆ ಜಾಗ ಅಂತ ಅರ್ಥ. ಅದನ್ನು ಯೋಗ, ಆ 6 ಸ್ಥಳಗಳಿಗೆ ನಮ್ಮ ಪ್ರಜ್ಞೆಯನ್ನು ಏರಿಸುವಂತಹ ಒಂದು ಸ್ಥಿತಿ ಅಂತ ಹೇಳ್ತಾರೆ. ಸ್ಥಳ ಅಂದರೆ ಇನ್ನೂ ಒಂದು ಅರ್ಥ ಇದೆ, ಬರೀ ಜಾಗ ಅಂತ ಮಾತ್ರ ಅಲ್ಲ. ಸ್ಥ ಅಂದರೆ ದೃಶ್ಯ ಪ್ರಪಂಚ, ಲ ಅಂದರೆ ಲಯವಾಗುವುದು. ಎಲ್ಲಿ ಅಂದರೆ ಯಾವ ಪ್ರಜ್ಞೆಯ ಹಂತದಲ್ಲಿ ಇಡೀ ದೃಶ್ಯ ಪ್ರಪಂಚ ಲಯವಾಗುತ್ತೋ ಅದನ್ನು ಸ್ಥಳ ಅಂತ ಕರೀತಾರೆ. ದಟ್ ಈಸ್ ಕಾಲ್ಡ್ ಸ್ಥಳ. ಅಂದರೆ ಎಲ್ಲವೂ ಲಯವಾಗಿ ಶಿವನಲ್ಲಿ ಸೇರೋದು. ಪ್ರಪಂಚ ಲಯವಾಯಿತು ಅಂದ್ರೇನೋ ನಾವು ಶಿವನಲ್ಲಿ ಸೇರಿದ್ವಿ ಅಂತ ಅರ್ಥ. ಹಾಗೆ ಈ ಪ್ರಜ್ಞೆಯ 6 ಹಂತಗಳನ್ನು ನಾವು ಈಗ ನೋಡೋಣ. ಷಟ್ ಸ್ಥಳ ಅಂದರೆ 6 ಪ್ರಜ್ಞೆಯ ಹಂತಗಳು. ಸಾಧಕನು ಒಂದೊಂದಾಗಿ ಅಂದರೆ ಊರ್ಧ್ವಮುಖವಾಗಿ ಏರಬೇಕಾದಂತಹ ಮೆಟ್ಟಿಲುಗಳು ಅಥವಾ ಸೋಪಾನಗಳು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ತೇವೆ. ಇವುಗಳನ್ನು ಅಗೋಚರವಾದ ಷಟ್ ಚಕ್ರಗಳು ಅಂತ ಕರೀತಾರೆ. ನಮ್ಮಲ್ಲಿ ಚಕ್ರಗಳ ಬಗ್ಗೆ ಯೋಗಿ ಲೆಡ್ಬಿಟ್ರವರು ಗ್ರಂಥವನ್ನು ಬರೆದಿದ್ದಾರೆ. ಈ ಪ್ಲ್ಯಾಟ್ಫಾರ್ಮಲ್ಲೇ ನಾವು ಅನೇಕ ಬಾರಿ ಷಟ್ ಚಕ್ರಗಳ ಬಗ್ಗೆ ಎಲ್ಲ ಸಪ್ತಚಕ್ರಗಳ ಬಗ್ಗೆ, ಚಕ್ರಗಳು ಅನ್ನೋದಕ್ಕೆ 2 ಬಾರಿ ಅದರ ಬಣ್ಣಗಳಾಗಿರ್ಬೋದು, ಅದರ ಪೆಟಲ್ಸ್ ಆಗಿರ್ಬೋದು, ಅದರ ಮೂಲ ಒಂದು ಏನು ಮಂತ್ರ, ಬೀಜ ಮಂತ್ರ ಇದೆ ಅದಿರ್ಬೋದು, ಎಲ್ಲದರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಇವತ್ತು ಅದರ ಒಂದು ಚೂರು ನೆನಪನ್ನು ಈ ಷಟ್ ಸ್ಥಳದ ಮುಖಾಂತರ ನಾವು ಮಾಡ್ಕೊಳ್ಳೋಣ. ಅಂದರೆ ಇದು ಕೂಡ ಉಂಟು ಅಂತ ಹೇಳಿ ತಿಳ್ಕೊಳ್ಳೋಣ. ಈ ಅಗೋಚರವಾದ ಷಟ್ ಚಕ್ರಗಳು ಯಾವುದಪ್ಪ ಅಂತ ಹೇಳಿದರೆ, ಮೊದಲನೇದನ್ನು ಭಕ್ತ ಸ್ಥಳ ಅಂತ ಹೇಳಿ ಕರೀತಾರೆ. ಶರಣಪಥದಲ್ಲಿ ಬರುವ ಮೊದಲ ಸ್ಥಳ ಯಾವುದು ಅಂದರೆ ಭಕ್ತ ಸ್ಥಳ. ಈ ಭಕ್ತ ಸ್ಥಳದ ಮೂಲ ಜಾಗ ಯಾವುದಿದೆ ಅಂದರೆ ಮೂಲಾಧಾರ ಚಕ್ರ. ಮೂಲಾಧಾರ ಚಕ್ರದಲ್ಲಿ ಇರುತ್ತೆ. ಅದನ್ನು ಆಚಾರಲಿಂಗ ಅಂತ ಕೂಡ ಕರೀತಾರೆ. ಆಚಾರಲಿಂಗ ಅಂದರೆ ಭಕ್ತಿಯಿಂದ ಉಪಾಸನೆ ಮಾಡುವಂತಹ ಒಂದು ಜಾಗ ಅದು ಅಂತ ಹೇಳ್ತಾರೆ. ಷಟ್ ಚಕ್ರದಲ್ಲಿ ಶ್ರದ್ಧೆಯಿಂದ ಶಿವನನ್ನು ಒಲಿಸಿಕೊಳ್ಳುವತ್ತ ಮುನ್ನಡೆಯಲು ಮೊಟ್ಟ ಮೊದಲ ಈ ಚಕ್ರದಲ್ಲಿ ನಾವು ಸ್ಥಿತರಾಗಬೇಕಾಗತ್ತೆ. ಆದ ನಂತರ ಮುಂದಿನ ಚಕ್ರಗಳಿಗೆ ನಮ್ಮ ಪ್ರಜ್ಞೆ ಮೇಲೇರುವ ಒಂದು ಹಂತವನ್ನು ತಲುಪೋದಕ್ಕೆ ಮುಂದಿನ ಸಾಧನೆಯನ್ನು ಕೈಗೊಳ್ಳಬೇಕು. ಮೊಟ್ಟ ಮೊದಲನೆಯದು ಭಕ್ತ ಸ್ಥಳ. ಭಕ್ತನಾಗಿ ಆ ಮೂಲಾಧಾರ ಚಕ್ರದಲ್ಲಿ ಮೊಟ್ಟ ಮೊದಲು ನೆಲೆ ನಿಲ್ಲುವುದು ಮೊದಲನೆಯ ಚಕ್ರ. ಅದಕ್ಕೂ ಕೂಡ ಒಂದು ಮಂತ್ರ ಇದೆ, ಒಂದು ದೇವ ಇದೆ, ತುಂಬ ವಿಷಯಗಳು ಅದರಲ್ಲೂ ಕೂಡ ಉಂಟು. ಇನ್ನು ಎರಡನೆಯದಾಗಿ ಏನು ಹೇಳ್ತಾರೆ ಅಂದರೆ ಮಾಹೇಶ್ವರ ಸ್ಥಳ ಅಂತ ಹೇಳ್ತಾರೆ. ಮಾಹೇಶ್ವರ ಸ್ಥಳ ಅಂದರೆ ಸ್ವಾಧಿಷ್ಠಾನ ಚಕ್ರ. ಸ್ವಾಧಿಷ್ಠಾನ ಚಕ್ರದಲ್ಲಿ ಗುರುಲಿಂಗ ಮತ್ತು ಶಿವ ಮತ್ತು ಪ್ರಪಂಚ ಬೇರೆ ಅಲ್ಲ. ಅಂದರೆ ಗುರು ಬೇರೆ, ಲಿಂಗ ಬೇರೆ ಅಲ್ಲ, ಅಥವಾ ಶಿವ ಬೇರೆ, ಪ್ರಪಂಚ ಬೇರೆ ಅಲ್ಲ ಅನ್ನೋದು ದೃಢವಾಗಿ ಅದು ಅರ್ಥ ಆಗುವಂತಹ ಚಕ್ರ ಅದು ಅಂತ ಹೇಳ್ತಾರೆ. ಅದನ್ನು ನಂಬಿ ವಿವೇಕದಿಂದ ಸಾಧನೆ ಮಾಡಬೇಕು.
ಮೊದಲನೆಯ ಚಕ್ರ ನಮ್ಮನ್ನು ಈ ಸ್ಥೂಲ ಲೋಕಕ್ಕಿಂತ ಬಂಧಿಸಿಟ್ಟಿರುತ್ತೆ. ಯಾಕೆಂದರೆ ನಮ್ಮ ತಂದೆ ತಾಯಿಗಳು ಆ ಚಕ್ರದ ಒಂದು ಕೊಡುಗೆಯನ್ನು ಕೊಟ್ಟು, ಅಂದರೆ ಅವರಿಗೆ ಸಂಬಂಧಪಟ್ಟಂತಹದ್ದು ಮೂಲಾಧಾರ ಚಕ್ರ. ಸಾಮಾನ್ಯವಾಗಿ ಮೂಲಾಧಾರ ಚಕ್ರವನ್ನು ತಂದೆ ತಾಯಿಗಳಿಗೆ ಹೇಳುವಂತಹದ್ದು. ಇದು ಇಲ್ಲಿ ಎರಡನೆಯದಾದಂತಹ ಈ ಚಕ್ರ ಇದೆಯಲ್ಲ, ಮಾಹೇಶ್ವರ ಸ್ಥಳ ಸ್ವಾಧಿಷ್ಠಾನ ಚಕ್ರ, ಇದು ಸ್ವಲ್ಪ ಮಟ್ಟಿಗೆ ಬಿಡುಗಡೆಯನ್ನು ಪಡೆಯುವಂತಹದ್ದು. ಅಂದರೆ ಇಲ್ಲಿ ವಿವೇಕ ಬರುತ್ತೆ, ಸಾಧನೆ ಬರುತ್ತೆ. ಸಾಧನೆಯಿಂದ ಎರಡನೇ ಹಂತವನ್ನು ನಾವು ತಲುಪಿದಂತಹ ಒಂದು ಸ್ಥಿತಿ. ಅಲ್ಲಿಂದ ಮುಂದಕ್ಕೆ ಹೋಗುವಾಗ ಪ್ರಸಾದಿ ಸ್ಥಳ ಅಂತ ಹೇಳ್ತಾರೆ. ಅದನ್ನು ಮಣಿಪುರ ಚಕ್ರ, ನಮ್ಮ ನಾಭಿಯ ಮೇಲ್ಭಾಗದಲ್ಲಿ ಇರುವಂತಹ ಚಕ್ರ, ಸೂರ್ಯನಿಗೆ ಸಂಬಂಧಪಟ್ಟಂತಹ ಚಕ್ರ. ಸೂರ್ಯನ ಕಿರಣಗಳನ್ನು ಸೋಸಿ ನಮಗೆ ಪ್ರಾಣಶಕ್ತಿಯನ್ನಾಗಿ ಒದಗಿಸಿಕೊಡುವಂತಹದ್ದು ಈ ಚಕ್ರ. ಈ ಚಕ್ರ ತುಂಬ ಚುರುಕಾಗಿದ್ದರೆ ಬಹಳ ಹೆಚ್ಚಿನ ನಿದ್ರೆ ಕಡಿಮೆ, ಕೆಲಸ ಜಾಸ್ತಿ ಮಾಡುವಂತಹ ಜನ ಅನೇಕರು ಸಿಗ್ತಾರೆ. ಅವರಲ್ಲಿ ಈ ಮೂಲಾಧಾರ ಚಕ್ರ, ಈ ಮಣಿಪುರ ಚಕ್ರ ಇದೆಯಲ್ಲ, ಅದು ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಅದನ್ನು ಕೂಡ ಚೆಕ್ ಮಾಡೋ ಅಂಥದ್ದು ಉಂಟು. ಪೆಂಡುಲಮ್ ಇಟ್ಕೊಂಡು ಯಾವುದು ಎಷ್ಟು % ವರ್ಕ್ ಆಗ್ತಿದೆ ಅಂತ ಕೂಡ ಅದನ್ನು ಪರಿಶೀಲನೆ ಮಾಡುವಂತಹದ್ದೆಲ್ಲ ಉಂಟು ಅದರಲ್ಲಿ. ಈ ಮಣಿಪುರ ಚಕ್ರ ಇದೆಯಲ್ಲ, ಅದನ್ನು ಶಿವಲಿಂಗ ಅಂತ ಕರೀತಾರೆ. ಅಂದರೆ ಮನಸ್ಸಿನ ನಿರ್ಲಿಪ್ತತೆ, ಮನಸ್ಸಿನ ನಿರ್ಮಲತೆ. ಅಂದರೆ ಈ ಚಕ್ರಕ್ಕೆ ನಮ್ಮ ಪ್ರಜ್ಞೆ ಏರುವ ಹೊತ್ತಿಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಮನಸ್ಸು ಪರಿಶುದ್ಧವಾಗಿರುತ್ತೆ, ನಿರ್ಮಲವಾಗಿರುತ್ತೆ, ಯಾವುದೇ ತಾಕಲಾಟ ಇಲ್ಲದೆ ಅತ್ಯಂತ ಶಾಂತಿಯಿಂದ ಅದು ಇರುವ ಸಾಧ್ಯತೆ ಇದ್ದಾಗ ಮಾತ್ರ ಪ್ರಜ್ಞೆ ಆ ಚಕ್ರಕ್ಕೆ ಸಂಪೂರ್ಣವಾಗಿ ಹರಿದು ಬರುವಂತಹದ್ದು ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಯಾವುದಕ್ಕೂ ಅಂಟಿಕೊಳ್ಳದೆ ಇರುವಂಥ ಸ್ಥಿತಿ ಬಂದಿರುತ್ತೆ ಅವ್ರಿಗೆ. ಅಂದರೆ ಯಾವ ಬಂಧನಕ್ಕೂ ಅಂಟಿಕೊಳ್ಳಲ್ಲ, ಮಾಯೆಯೂ ಇಲ್ಲ, ನಾನು ಇಂಥದಕ್ಕೆ ಅಂಟ್ಕೊಂಡಿದ್ದೀನಿ ಅಂತಲೂ ಇಲ್ಲ. ಆ ಸಂಸಾರದ ಅಂಟು, ಪ್ರಾಪಂಚಿಕ ಅಂಟು, ಮಾಯೆಯ ಬಂಧನ ಯಾವುದೂ ಇಲ್ಲದ ಸ್ಥಿತಿಗೆ ಈ ಸಾಧಕ ಬಂದಿರ್ತಾನೆ ಈ ಪ್ರಸಾದಿ ಸ್ಥಳಕ್ಕೆ ಬರುವ ಹೊತ್ತಿಗೆ. ಇನ್ನು 4ನೆಯದಾದಂತಹ ಒಂದು ಸ್ಥಳ ಇದೆ, ಅದನ್ನು ಪ್ರಾಣಲಿಂಗಿ ಅಂತ ಕರೀತಾರೆ. ಈ ಪ್ರಾಣಲಿಂಗಿ ಎಲ್ಲಿ ಬರುತ್ತೆ ಅಂದರೆ ಅನಾಹತ ಚಕ್ರದ ಜಾಗ. ಅನಾಹತ ಚಕ್ರ ಅಂದರೆ ನಮಗೆ ಗೊತ್ತಿದೆ, ನಮ್ಮ ಎದೆಯ ಮಧ್ಯಭಾಗದಲ್ಲಿರುವಂತಹ ಒಂದು ಚಕ್ರ ಅನಾಹತ ಚಕ್ರ ಅಂತ. ಅದು ಸಂಪೂರ್ಣವಾಗಿ ಹೃದಯ ಮಧ್ಯದಲ್ಲಿ ಇರುವಂತಹ ಆ ಜ್ಯೋತಿಯ ಉಪಾಸನೆಯನ್ನು ಮಾಡುವಂತಹ ಒಂದು ಸ್ಥಿತಿ. ಅಂದರೆ ಪ್ರಾಣ ಇರೋದು ಇಲ್ಲೇ ಅಂತಲೇ ನಾವು ತಿಳ್ಕೊಂಡಿದ್ದೇವಲ್ವ. ಪ್ರಾಣ ಅಂದರೆ ಹೃದಯ ಗುಹೆಯ ಮಧ್ಯದಲ್ಲಿ ಒಂದು ಅಂಗುಷ್ಟ ಮಾತ್ರದಲ್ಲಿ ಆ ಪರಮಾತ್ಮ ನಮ್ಮ ಎದೆಯ ಮಧ್ಯಭಾಗದಲ್ಲಿ ನೆಲೆಸಿದ್ದಾನೆ ಅನ್ನೋದೇ ನಮಗೆ ಗೊತ್ತಿರುವಂತಹ ಒಂದು ವಿಷಯ. ಹಾಗೆ ಇಲ್ಲಿ ನೆಲೆಸಿರುವಂತಹ ಆ ಒಂದು ಹೃದಯ ಜ್ಯೋತಿ ಏನಿದೆ, ಪ್ರಾಣಜ್ಯೋತಿ ಏನಿದೆ, ಆ ಜ್ಯೋತಿಯನ್ನು, ಅದರ ಉಪಾಸನೆ ಇಲ್ಲಿ ಏನು ಸಿಗುತ್ತೆ ಈ ಹಂತಕ್ಕೆ ಬಂದಂತಹ ಸಾಧಕನಿಗೆ, ಏನು ಅವನಿಗೆ ಏನಾಗ್ತಾಯಿದೆ, ಅವನ ಸ್ಥಿತಿ ಏನು ಅಂತ ಹೇಳಿದ್ರೆ ಇಲ್ಲಿ ಸಿಗುವುದು ಶಿವಾನುಭವ. ಅಂದರೆ ಆನಂದದ ಸ್ಥಿತಿ, ಮಂಗಳಕರವಾದಂತಹ ಸ್ಥಿತಿ. ಯಾಕೆ ಹೇಳಿ? ಮನಸ್ಸು ಪೂರ್ತಿ ಶಾಂತವಾಗಿರುತ್ತೆ, ಮನಸ್ಸಿನ ಅಲುಗಾಟ ಇಲ್ಲ. ಪ್ರೇಮವೇ ಪ್ರಧಾನವಾದಂತಹ ಚಕ್ರ ಅನಾಹತ ಚಕ್ರ. ಎಲ್ಲರನ್ನ ಪ್ರೇಮಿಸುವಂತಹ ಚಕ್ರ, ಯಾವ ಭೇದ ಭಾವವನ್ನು ಮಾಡದೆ ಪ್ರತಿಯೊಬ್ಬರಲ್ಲಿಯೂ ನನ್ನನ್ನೇ ನೋಡುವ, ಅಥವಾ ಪ್ರತಿಯೊಬ್ಬರಲ್ಲೂ ನನ್ನನ್ನೇ ನೋಡೋದಲ್ಲದೆ ಪ್ರತಿಯೊಬ್ಬರಲ್ಲೂ ನನ್ನನ್ನೇ ನೋಡುವಂತಹ ಆ ಒಂದು ಸ್ಥಿತಿಗೆ ನಾವು ಹೋಗ್ತೀವಲ್ಲ, ಅದು ಅನಾಹತ ಚಕ್ರದ ಗುರುತು. ಎಷ್ಟು ಜನ ಪ್ರೇಮಮಯಿಗಳು ಈ ಪ್ರಪಂಚದಲ್ಲಿದ್ದಾರೆ ಗೊತ್ತಾ? ಎಷ್ಟು ಪ್ರೇಮ ಅಂದರೆ ಏನು, ಒಂದು ತೊಂದರೆ ಕೊಟ್ಟರು ಅವರು ಅದನ್ನು ಪ್ರೇಮದಿಂದನೇ ಸ್ವೀಕರಿಸಿಬಿಡ್ತಾರೆ, ಆ ಸ್ಥಿತಿನಲ್ಲಿರ್ತಾರೆ. ಇದು ಶಿವಾನುಭವ, ಅದನ್ನು ಪ್ರೇಮಮಯರಾಗುವಂತಹ ಒಂದು ಸ್ಥಿತಿ ಅಂತ ಹೇಳ್ತಾರೆ. ಇನ್ನು 5ನೆಯದು ಇದು ವಿಶುದ್ಧಿ ಚಕ್ರ, ಅಂದರೆ ನಮ್ಮ ಗಂಟಲು ಆ ಚಕ್ರ. ಈ ವಿಶುದ್ಧಿ ಚಕ್ರದಲ್ಲಿ ಏನಾಗುತ್ತೆ ಅಂದರೆ ಅದನ್ನು ಪ್ರಸಾದಲಿಂಗ ಅಂತ ಕರೀತಾರೆ. ಶರಣಸ್ಥಳ ವಿಶುದ್ಧಿ ಚಕ್ರ ಪ್ರಸಾದಲಿಂಗ ಅಂತ ಕರೀತಾರೆ. ಅದನ್ನು ಆನಂದಾತ್ಮಕವಾದಂತಹ ಭಕ್ತಿ ಇದೆ, ಅದರಲ್ಲಿ ಆನಂದವೇ ಜಾಸ್ತಿ ಇದೆ. ಅಂತಹ ಒಂದು ಸ್ಥಿತಿಗೆ ಹೋಗ್ತೀವಿ. ಆಧ್ಯಾತ್ಮಿಕ ಸಾಧನೆಗಳೆಲ್ಲವೂ ಆಗಿ ಹೋಗಿ ಇನ್ನೊಂದು ಹೆಜ್ಜೆ ಮಾತ್ರ ಬಾಕಿ ಇದೆ ಶಿವನ ಅನುಭವಕ್ಕೆ ಅನ್ನುವಂತಹ ಒಂದು ಸ್ಥಿತಿಯಲ್ಲಿ ಇಲ್ಲಿವರೆಗೆ ಬಂದಂತಹ ಪ್ರಜ್ಞೆ, ಇಲ್ಲಿವರೆಗೆ ಇರದಂತಹ ಸಾಧಕರು ಇರ್ತಾರೆ. ಅಂದರೆ ಪೂರ್ಣತ್ವದೆಡೆಗೆ ಬರಿಯ ಒಂದು ಹೆಜ್ಜೆ ಮಾತ್ರ ಉಳಿದಿರುವಂತಹ ಒಂದು ಸ್ಥಿತಿ. ಅಂತಹ ಸ್ಥಿತಿಯಲ್ಲಿ ಶರಣಸ್ಥಳದಲ್ಲಿ ಅವರು ಇರ್ತಾರೆ. ಅಂದರೆ ಸಂಪೂರ್ಣ ಶರಣಾಗತಿ, ಶಿವನೇ ಎಲ್ಲವೂ ಅನ್ನುವ ಆ ಹಂತದಲ್ಲಿ ಇರ್ತಾರೆ. ಆನಂದಾತ್ಮಕವಾದಂತಹ ಭಕ್ತಿ ಇರುತ್ತೆ. ಆಧ್ಯಾತ್ಮಿಕ ಅತ್ಯುನ್ನತಿಗೆ ಅವರು ಇನ್ನೇನು ತಲುಪೋದಕ್ಕೆ ಅರ್ಹರಾಗಿಬಿಟ್ಟಿದ್ದಾರೆ ಅಂತಹ ಸ್ಥಿತಿನಲ್ಲಿ ಇರ್ತಾರೆ. ಇನ್ನು ಕೊನೆಯದಾದಂತಹದ್ದು 6ನೆಯ ಚಕ್ರ,
ಐಕ್ಯಸ್ಥಳ, ಅದನ್ನು ಆಜ್ಞಾಚಕ್ರ ಅಂತ ಕರೀತಾರೆ. ಆಜ್ಞಾಚಕ್ರ ಭ್ರೂಮಧ್ಯದಲ್ಲಿದೆ. ಸಂಪೂರ್ಣ ಜ್ಞಾನಮಯವಾದಂತಹ ಸ್ಥಳ, ಅದು ಅಲ್ಲಿ ಮುಕ್ತವಾಗುವಂತಹ ಒಂದು ಸ್ಥಳ, ಅದು ಆಜ್ಞಾಚಕ್ರ. ಅದಕ್ಕೆ ಹೆಸರು ಮಹಾಲಿಂಗ ಅಂತ. ಅಂದರೆ ಶಿವೋಹಂ ಅನ್ನುವ ಭಾವ. ಅದನ್ನು ನಮ್ಮ ಋಷಿಮುನಿಗಳೇನು ಹೇಳಿದ್ರು, ಅಹಂ ಬ್ರಹ್ಮಾಸ್ಮಿ ಅಂದರು. ಎಲ್ಲವೂ ಒಂದೇ, ಬ್ರಹ್ಮ ಅಂದರೂ ಒಂದೇ, ಶಿವ ಅಂದರೂ ಒಂದೇ. ಶಿವನೇ ಬ್ರಹ್ಮ, ಬ್ರಹ್ಮನೇ ಶಿವ, ಎಲ್ಲವೂ ಒಂದೇ, ಇರೋದು ಒಂದೇ ಚೈತನ್ಯ, ಇರೋದು ಒಂದೇ ದೇವರು. ಹಾಗಾಗಿ ನೀವು ಬ್ರಹ್ಮ ಅನ್ರಿ, ಆತ್ಮ ಅನ್ರಿ, ಶಿವ ಅನ್ರಿ, ಏನೇ ಹೆಸರು ಹೇಳ್ರಿ, ನಾರಾಯಣ ಅನ್ರಿ, ಎಲ್ಲವೂ ಒಂದೇ. ಕೃಷ್ಣ ಅನ್ನಿ, ಬುದ್ಧ ಅನ್ನಿ, ಏನನ್ನಿ, ಎಲ್ಲವೂ ಒಂದೇ. ಹಾಗಾಗಿ ಶಿವೋಹಂ ಅನ್ನುವ ಭಾವ ಅಲ್ಲಿ ನೆಲೆ ನಿಂತಹ ಸ್ಥಳ, ಅದು ಸರ್ವಾತ್ಮಕ ಭಾವ ಅಂತಾರೆ. ಅಂದರೆ ಎಲ್ಲ ಆತ್ಮದಲ್ಲಿಯೂ ತನ್ನನ್ನೇ ನೋಡುವ ಭಾವ, ಎಲ್ಲವೂ ಒಂದೇ ಆಗಿರುವಂತಹ ಭಾವ. ಇದನ್ನು ಶಿವಸಾಯುಜ್ಯ ಅಂತ ಹೇಳಿ ಕರೀತಾರೆ, ಅಥವಾ ಜೀವ ಶಿವರ ಸಂಯೋಗ ಅಂತ ಕರೀತಾರೆ, ಅಥವಾ ಮುಕ್ತಿ ಅಂತಾರೆ, ಅಥವಾ ಜೀವನ್ಮುಕ್ತಿ ಅಂತಾರೆ. ಅದು ಮುಕ್ತನ ಒಂದು ಸ್ಥಿತಿ, ಇಲ್ಲಿಗೆ ತಲುಪುವಂತಹ ಪ್ರಜ್ಞೆ, ಇಲ್ಲಿ ಸಂಪೂರ್ಣವಾಗಿ ತಲುಪುವಂತಹ ಒಂದು ಸ್ಥಿತಿ. ಇದು ಈ ಪಥ, ಶರಣಪಥ. ಈ 6 ಸ್ಥಳಗಳು, ಈ ಷಟ್ ಚಕ್ರಗಳಲ್ಲಿ ನಮ್ಮ ಪ್ರಜ್ಞೆಯ ಅರಳುವಿಕೆ ಆಗಬೇಕು. ಮೂಲಾಧಾರದಿಂದ ಪ್ರಾರಂಭವಾಗಿ ಕೊನೆಯ ಆಜ್ಞಾದವರೆಗೂ ಕೂಡ ಅದು ಹಂತ ಹಂತವಾಗಿ ಅರಳ್ತಾ ಹೋಗಬೇಕಾಗತ್ತೆ. ವಿದ್ವಾಂಸರುಗಳು ಇದನ್ನು ಸ್ಟಡಿ ಮಾಡಿ ಅದರ ಬಗ್ಗೆ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಆದರೆ ಅವ್ರು ಹೇಳ್ತಾರೆ, ಅವರ ಅಭಿಪ್ರಾಯದಲ್ಲಿ ಬಂಧನದಲ್ಲಿ ಸಿಲುಕಿದ್ದ ಜೀವ ವಿಮುಕ್ತಿಗೊಂಡು ತನ್ನ ಮೂಲ ಸ್ಥಾನವನ್ನು ಸೇರುವಂತಹ ಸಾಧನೆಯ ಪಥ ಇದು. ಈ ಷಟ್ಚಕ್ರಗಳಲ್ಲಿ ಅದು ಹೋಗುವಂತಹ ಮೇಲೇರುವಂತಹ ಒಂದು ಪಥ ಅಂತ ಹೇಳ್ತಾ ಮುಕ್ತಿ ಮಾರ್ಗ ಅಂತ ಹೇಳ್ತಾರೆ. ಅದನ್ನೇ ಶರಣಪಥ ಅಂತ ಹೇಳಿ ಕರೆಯುವಂತಹದ್ದು. ಈ ಶರಣಪಥ ಒಂದು ಜಾತಿ ಅಲ್ಲ, ಜಾತಿ ಅಂತ ಯಾರೂ ಭಾವಿಸ್ಬೇಕಾಗಿಲ್ಲ. ಇದು ಬರಿಯ ಒಂದು ಧರ್ಮ ಮಾತ್ರ. ಅಂದರೆ ಮಾನವ ಧರ್ಮ, ಮಾನವತೆಯೇ ಇದರ ಪ್ರಮುಖವಾದ ಜೀವಾಳ. ಹಾಗಾಗಿ ಮಾನವ ಧರ್ಮ ಮಾತ್ರ. ಪ್ರಾಪಂಚಿಕ ಬಂಧನದಿಂದ ಪಾರಾಗಿ ಏಕ ಚೈತನ್ಯವನ್ನು ಸೇರೋದಕ್ಕೆ ಇರುವಂತಹ ಸಾಧನಾ ಪಥಕ್ಕೆ ಶರಣಪಥ ಅಂತ ಕರೀತಾರೆ. ಅಷ್ಟೇ ಹೊರತು ಬೇರೆ ಏನೂ ಅಲ್ಲ. ನಮ್ಮಲ್ಲಿ ಹೇಳುವ ಎಲ್ಲ ಪಥಗಳು ಇದೇ ಉದ್ದೇಶವನ್ನು ಹೊಂದಿರುವಂತಹ ಪಥಗಳೇನೆ. ಹಾಗಾಗಿ ಇದು ಒಂದು ಪಥ. ಶಿವ ಇಲ್ಲಿ ನಿರಾಕಾರ ಚೈತನ್ಯ, ಅವನಿಗೆ ಯಾವುದೇ ಆಕಾರ ಇಲ್ಲ. ಯಾವ ಚೈತನ್ಯದ ಒಂದು ಭಾಗವಾಗಿ ಇಡೀ ಸೃಷ್ಟಿ ಕ್ರಿಯೆಯಾಗಿದೆಯೋ, ಯಾವ ಚೈತನ್ಯ ಇಡೀ ಸೃಷ್ಟಿಯ ಒಳಗೂ ಹೊರಗೂ ಇದೆಯೋ ಅದನ್ನು ಶಿವ ಚೈತನ್ಯ ಅಂತ ಹೇಳಿ ಕರೀತಾರೆ. ಈ ಚೈತನ್ಯದಲ್ಲಿ ಒಂದಾಗುವ ಕ್ರಿಯೆಗೆ, ಆ ಕ್ರಿಯೆಗೆ ಒಂದು ದಾರಿ ಬೇಕಲ್ವ, ಒಂದು ಮಾರ್ಗ ಬೇಕಲ್ಲ, ಆ ಮಾರ್ಗಕ್ಕೆ ಶರಣಪಥ ಅಂತ ಹೇಳಿ ಕರೀತಾರೆ. ಮುಂದಿನ ತಿಂಗಳುಗಳಲ್ಲಿ ನಾವು ಯಾವಾಗ ವೇಳೆ ಆದರೆ ಆವಾಗ ಭಗವಾನ್ ಬುದ್ಧರ ಅಷ್ಟಾಂಗ ಮಾರ್ಗದ ಒಂದು ಮಾರ್ಗ, ಅದಕ್ಕೆ ಪೂರಕವಾದಂತಹ ಅನೇಕ ಶರಣರ ವಚನಗಳಿದೆ. ಆ ಶರಣರ ವಚನಗಳಲ್ಲಿ ಆ ಪಥಕ್ಕೆ ಏನನ್ನು ಹೇಳ್ತಾರೆ ಅನ್ನೋ ವಿಷಯಗಳನ್ನು ಅದರ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿಗೆ ಈ ಒಂದು ಇದನ್ನು ಪ್ರಸ್ತಾವನೆಯ ರೂಪಕವಾದಂತಹ ತಮಗೆಲ್ಲರೂ ವಿಷಯಗಳು ಅರ್ಥ ಆಗಲಿ ಅಂತ. ಯಾಕೆಂದರೆ ಶರಣಪಥ ಅಂದರೆ ಏನು ಅಂತ ಗೊತ್ತಿಲ್ಲದಲೇ ಇದ್ದರೆ ಸುಮ್ಮನೆ ಶರಣಪಥ ಅಂತ ಹೇಳಿದರೆ ಉಪಯೋಗ ಇಲ್ಲ ಅಂತ ಹೇಳಿ ಇಷ್ಟು ವಿಷಯಗಳನ್ನು ತಮ್ಮೊಂದಿಗೆ ಹಂಚ್ಕೋಬೇಕಾಯಿತು. ಸಾವಧಾನದಿಂದ ಕೇಳಿದ್ದೀರ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಸಿಟಿ ಲಾಡ್ಜಿನ ಪದಾಧಿಕಾರಿಗಳಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಮತ್ತು